ಈಗಾಗಲೇ ನೀವು ಈಗ ಶಿವಣ್ಣನ ಹತ್ರ ಅನುಶ್ರೀ ಮದುವೆ ಬಗ್ಗೆ ಕೇಳ್ತಾ ಇದ್ವಿ. ಅದೇ ಥರ ಈ ಅಣ್ಣನಿಗೆ 4 ತಂಗಿದಿರ ಜವಾಬ್ದಾರಿ ಇದೆ. ಈಗ ಆಲ್ರೆಡಿ ನಾವು ಆ್ಯಕ್ಚುಲಿ ನಾವು ಸೀರಿಯಲ್ಗಳ ಪ್ರೆಸ್ ಮೀಟ್ಗಳನ್ನು ಮಾಡೋದು ನಿಲ್ಲಿಸಿ ತುಂಬ ವರ್ಷಗಳಾಗಿ ಹೋಯಿತು. ಅಂದರೆ ನೆನಪಿರೋ ಪ್ರಕಾರ ಒಂದು 8 ವರ್ಷಗಳ ಹಿಂದೆ ಯಾವುದು ನಾವು ಸೀರಿಯಲ್ ಪ್ರೆಸ್ ಮೀಟ್ಗಳನ್ನು ಮಾಡಿಲ್ಲ. ಬಟ್ ಈ ಧಾರಾವಾಹಿಗೆ ಹೀಗೊಂದು ವೇದಿಕೆ, ಹೀಗೊಂದು ವಿಷಯನ ಹಂಚ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ನಿಸ್ತು. ನೀವು ಆಲ್ರೆಡಿ ಪ್ರೋಮೋಗಳನ್ನು ನೋಡಿರ್ತೀರ, ಬಟ್ ನಿಮ್ಮೆಲ್ರಿಗೋಸ್ಕರ ಒಂದು ಸಣ್ಣ ಝಲಕ್ ಅಣ್ಣಯ್ಯನ ಬಗ್ಗೆ, ಅದಾದಮೇಲೆ ವಿ ವಿಲ್ ಕಂಟಿನ್ಯೂ ಸ್ಪೀಕಿಂಗ್. ತಾಯಿ ಅಂತ ಅಣ್ಣನ ಕಥೆ ಇದು. ಅವರ ಹೆತ್ತಿರುವಂತಹ ತಾಯಿ ಬಿಟ್ಟು ಹೋಗಿರ್ತಾರೆ ಅಥವಾ ಓಡಿ ಹೋಗಿರ್ತಾರೆ. ಅದೇ ದುಃಖದಲ್ಲಿ ತಂದೆ ಕುಡುಕನಾಗಿರ್ತಾನೆ. ಹೀಗಿರಬೇಕಾದ್ರೆ ಅತ್ಯಂತ ಜವಾಬ್ದಾರಿಯಿಂದ ಸ್ವಲ್ಪ ಓವರ್ ಪ್ರೊಟೆಕ್ಟಿವ್ ಮತ್ತು ಪೊಸೆಸಿವ್ ಆಗಿ 4 ಜನ ತಂಗಿದಿರನ್ನ ಅವರ ಲೈಫಲ್ಲಿ ಸೆಟ್ಲ್ ಮಾಡಿಸ್ಬೇಕು. ಆ್ಯಂಡ್ ಅವನ ಪ್ರಕಾರ ಮದುವೆ ಆಗೋದೇ ಲೈಫಲ್ಲಿ ಸೆಟ್ಲ್ ಆಗೋದು ಅಂಥೇಳಿ ಹಾಗಿರುವಂತಹ ಜರ್ನಿ ಒಂದು ಹಳ್ಳಿಯ ಬ್ಯಾಕ್ಗ್ರೌಂಡ್ನಲ್ಲಿ ಅದ್ಭುತವಾಗಿ ಒಂದು ಸಿನಿಮ್ಯಾಟಿಕ್ ಜಗತ್ತನ್ನು ಕಟ್ಕೊಡುವಂತಹ ಕೆಲಸ ನಡೀತಾ ಇದೆ. ಇದಕ್ಕೆ ನಮಗೆ ಪ್ರೊಡಕ್ಷನ್ನಲ್ಲಿ ಒಟ್ಟಿಗೆ ಬಂದಿರುವಂಥದ್ದು ಪ್ರಮೋದ್ ಅವರು. ಆ್ಯಂಡ್ ಪ್ರಮೋದಿಗಿಂತ ಅವರ ಅರ್ಧಾಂಗಿಯವರು ಇಡೀ ಪ್ರಾಜೆಕ್ಟನ್ನು ಟು ಬಿ ವೆರಿ ಹಾನೆಸ್ಟ್ ಶುರುವಿನಲ್ಲಿ ಅಫ್ಕೋರ್ಸ್ ಸಿನಿಮಾ ಮಾಡ್ತಾರೆ, ಆ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಆ ಕೆಲಸಗಳು ಗೊತ್ತು. ಸೀರಿಯಲ್ ಅನ್ನುವಂಥ ಡೈಲಿ ಟ್ರೆಡ್ಮಿಲ್ಲನ್ನು ಹೆಂಗೆ ಓಡಿಸ್ತಾರೆ, ಅಲ್ಲಿ ಹೆಂಗೆ ಕೆಲಸ ಆಗುತ್ತೆ ಅನ್ನೋ ಒಂದು ಭಯ ಇತ್ತು. ಬಟ್ ದ ವೇ ಶೀ ಈಸ್ ಲೀಡಿಂಗ್, ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಆ್ಯಂಡ್ ಪ್ರಾಜೆಕ್ಟಿಗೆ ಏನು ಬೇಕು ಅಷ್ಟು ಬಹಳ ಧರ್ಮದಿಂದ ಕೊಟ್ಟು ಅದಕ್ಕೆ ತಗೊಳ್ಳುವಂಥ ಎಲ್ಲ ನ್ಯಾಯನ ಸ್ಕ್ರೀನ್ ಪ್ಲೇಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ಒಂದು ನೆಟ್ವರ್ಕ್ IP, ನೆಟ್ವರ್ಕ್ನಲ್ಲಿರುವಂತಹ ಕಥೆ ಇದು. ಅದನ್ನು ಬೇರೆಯದೇ ವರ್ಷನ್ನಲ್ಲಿ ನಾವು ಕನ್ನಡಕ್ಕೆ ಅಡಾಪ್ಟ್ ಮಾಡ್ಕೋತಾ ಇದ್ದೀವಿ. ಇದೇ 12ನೇ ತಾರೀಕಿನಿಂದ ಸಂಜೆ 7:00ವರೆಗೆ ಆ ಜಾಗದಲ್ಲಿ, ಆ ಸ್ಲಾಟ್ನಲ್ಲಿ ನಮಗೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸೀರಿಯಲ್ ಪುಟ್ಟಕ್ಕನ ಮಕ್ಕಳು, ಅದನ್ನು ನಾವು 6:00ವರೆಗೆ ಶಿಫ್ಟ್ ಮಾಡ್ತಿದ್ದೀವಿ. ಶಿಫ್ಟ್ ಮಾಡಿ ಅದೇ ಸ್ಲಾಟ್ನಲ್ಲಿ 7:00ವರೆಗೆ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಣ್ಣಯ್ಯನ. ಇದು ಒನ್ ಆಫ್ ದ ಟಫೆಸ್ಟ್ ಡಿಸಿಷನ್. ಬಟ್ ಪ್ರಾಜೆಕ್ಟ್ಗಳು ಯಾವಾಗ ತುಂಬ ಚೆನ್ನಾಗಿರಬೇಕಾದ್ರೆ ಆ ಸ್ಲಾಟ್ಗಳನ್ನು ಹೊಸ ವ್ಯೂವರ್ಶಿಪ್ಗೆ, ಹೊಸ ಕೆಲಸಕ್ಕೆ ಬಿಟ್ಕೊಡುವಂತಹ ಒಂದು ಉದ್ದೇಶ ನಮಗಿದೆ. ಸೊ ಹಾಗಾಗಿ 7:00ವರೆಗೆ ಅಣ್ಣಯ್ಯ ಧಾರಾವಾಹಿ ಬರ್ತಿದೆ. ಆ್ಯಂಡ್ ಅದ್ಭುತವಾದ ಕಾಸ್ಟಿಂಗ್ ಆಗಿದೆ. ಆ್ಯಂಡ್ ಒಂದು ಕಾಸ್ಟಿಂಗ್ ನಡೀತಿದ್ದು ಹಿಂದೆಯೇ ಒಂದು ಬೇರೆಯೇ ಕಥೆಗಳಿದ್ದಾವೆ. ಆ್ಯಂಡ್ ಹೀ ಈಸ್ ಡೆಫಿನೆಟ್ಲಿ ಡೂಯಿಂಗ್ ಜಸ್ಟಿಸ್. ಆ್ಯಂಡ್ ಅಣ್ಣಯ್ಯನಾಗೆ ಶಿವು ಆಗಿ ಅವ್ರನ್ನ ನಾನು ಕರೆಯೋದಕ್ಕೆ ಇಷ್ಟ. ಶಿವು ಆಗಿ ಅವರು ಒಂದು ದೊಡ್ಡ ಸ್ಟಾರ್ ಆಗಿ ಬೆಳೀಲಿದ್ದಾರೆ. ಆ್ಯಂಡ್ 4 ಜನ ತಂಗಿದಿರು, ಪ್ರತಿ ತಂಗಿದಿರ ಹಿಂದೆ ಒಂದು ಬೇರೆಯೇ ಕಥೆ ಇದೆ, ಬೇರೆಯೇ ನೋವುಗಳಿದ್ದಾವೆ. ಅದೆಲ್ಲವೂ ನೀವು ಕಥೆಯಲ್ಲಿ ನೋಡ್ಕೋಬಹುದು, ಅಥವಾ ನಲಿವುಗಳಿದ್ದಾವೆ. ಆ್ಯಂಡ್ ಅವರ ಬಾಂಡಿಂಗ್ ಇರಬಹುದು, ಅವ್ರ ಜೊತೆಗಿರುವಂಥ ಒಂದು ಆ ಕ್ಯೂಟ್ ಮೊಮೆಂಟ್ಗಳಿರಬಹುದು. ಪ್ರತಿ ಮನೆಯಲ್ಲಿ ನಡೆಯುವಂಥ ಅಣ್ಣ ತಂಗಿದಿರ ಮಧ್ಯದ ಒಂದು ಅದ್ಭುತವಾದ ಮೊಮೆಂಟ್ಗಳನ್ನು ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಗಟ್ಟಿ ಮೇಳದ ನಂತರ ನಿಶಾ ಅವರು ಶಿ ಈಸ್ ಬ್ಯಾಕ್ ಟು ಜಿ ಕನ್ನಡ. ಸೊ ಒಂದು ಅದ್ಭುತವಾದ ಕಾಸ್ಟಿಂಗ್. ಆ್ಯಂಡ್ ಧಾರಾವಾಹಿಯಲ್ಲಿ ನೋಡ್ತಾ ಹೋದರೆ ನಿಮಗೆ ಆಲ್ಮೋಸ್ಟ್ 40-45 ಆರ್ಟಿಸ್ಟ್ಗಳಿದ್ದಾರೆ. ಆ್ಯಂಡ್ ತುಂಬ ದೊಡ್ಡ ಕಾಸ್ಟಿಂಗ್ ಆಗಿರೋದು ಮಳೆ. ಶೂಟಿಂಗ್ನಲ್ಲಿ ಥ್ರೂಔಟ್ ನಮಗೆ ಟ್ರಾವೆಲ್ ಮಾಡ್ತಾನೆ ಇದೆ. ಬಟ್ ಆ ದೇವಿ ಆಶೀರ್ವಾದ ಜೊತೆಗೆ ಪ್ರಾಜೆಕ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. 12ನೇ ತಾರೀಕಿನಿಂದ ಸಂಜೆ 7:00ವರೆಗೆ, ಸೋಮವಾರದಿಂದ ಶುಕ್ರವಾರ ಜಿ ಕನ್ನಡದಲ್ಲಿ ಬರುತ್ತೆ. ಐ ವಾಂಟ್ ಪ್ರಮೋದ್ ಅವರು ಟು ಸ್ಪೀಕ್ ಅಬೌಟ್ ದ ಪ್ರಾಜೆಕ್ಟ್. ಸಿನಿಮಾ ಪ್ರೆಸ್ ಮೀಟಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಆಗ್ತಾ ಇದೆ. ಇದು ಮೊದಲನೇ ಬಾರಿಗೆ ಸೀರಿಯಲ್ನ ಪ್ರೆಸ್ ಮೀಟಿಗೆ ನಾನು ಕೂತಿದ್ದೀನಿ. ಇದರ ನಿರ್ಮಾಣ ಜವಾಬ್ದಾರಿನ ರಾಘು ಫಸ್ಟ್ ಟೈಮ್ ನನಗೆ ಕೊಟ್ಟಾಗ ನನಗೂ ಗೊತ್ತಿರಲಿಲ್ಲ ನನಗಿದನ್ನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯನಾ ಇಲ್ವಾ ಅಂತ. ಯಾಕಂದರೆ ಸಿನಿಮಾ ಎಷ್ಟೇ ಕೊಟ್ಟಿದ್ದಾದರೂ ಹ್ಯಾಂಡಲ್ ಮಾಡಿ ಅಭ್ಯಾಸ ಇತ್ತು. ಸೀರಿಯಲ್ಲು ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ, ಬಟ್ ಆ ಡೆಡಿಕೇಶನ್ ತುಂಬ ಮ್ಯಾಟ್ರ್ ಆಗುತ್ತೆ. ಅವ್ರು ಹೇಳ್ದಂಗೆ ಎವ್ರಿ ಡೇ ಸೈಕಲ್ ಅದು. ದಿನ ಬೆಳಗ್ಗೆ 6ರಿಂದ ರಾತ್ರಿ 9. ಈಗ ಲಾಂಚ್ ಇರೋದ್ರಿಂದ ಅದು 2 ಗಂಟೆನೂ ಆಗ್ಬೋದು, ಇಲ್ಲ ಬೆಳಗಿನ ಜಾವ 6 ಗಂಟೆನೂ ಆಗ್ಬೋದು. ಆ ಪರಿಸ್ಥಿತಿಯಲ್ಲಿ ನನ್ನ ಅಷ್ಟೂ ಜನ ಕಲಾವಿದರು ನನಗೆ, ನನ್ನ ತಂಡಕ್ಕೆ ಅಥವಾ ನನ್ನ ಕಂಪನಿಗೆ, ನನ್ನ ಶಿವೆ ಸ್ಟುಡಿಯೋಸ್ ಅನ್ನುವಂಥ ನನ್ನ ಪ್ರೊಡಕ್ಷನ್ ಹೌಸ್ಗೆ ಬೆನ್ನೆಲುಬಾಗಿ ನಿಂತಿರೋದು ಅಷ್ಟೂ ಜನ ಆರ್ಟಿಸ್ಟ್ಗಳು. ರಾಘು ಹೇಳಿದಾಗೆ 50 ಜನಕ್ಕಿಂತ ಹೆಚ್ಚು ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇರೋದು ನನ್ನ ಏಕೈಕ ಪತ್ನಿ. ಸೊ ಥ್ಯಾಂಕ್ಸ್ ಫಾರ್ ಹರ್. ಯಾಕಂದರೆ ಅವಳು ಡೆಡಿಕೇಶನ್, ನಾನು ಅವಳು ಇಬ್ಬರು ರಂಗಭೂಮಿಯಿಂದಾನೇ ಬಂದಿರೋದು. ಸೊ ಹಾಗಾಗಿ ರಂಗಭೂಮಿ ದಿನಗಳಿಂದ ಅವಳು ಡೆಡಿಕೇಶನ್ನ ನೋಡ್ಕೊಂಬರ್ತಿದ್ದೆ. ಆ ಒಂದು ನಂಬಿಕೆ ಮೇಲೆ ಈ ದುಡ್ಡನ್ನು ಹಾಕೋ ಕೆಲಸ ನಾನು ಮಾಡ್ತಾಯಿದ್ದೀನಿ. ಬಟ್ ಕಂಪ್ಲೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಿರೋದು ನನ್ನ ಹೆಂಡತಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಇಡೀ ಜಿ ವಾಹಿನಿಯ ಬ್ಯಾಕ್ ಬೋನ್ಗಳಿಗೆ. ಯಾಕಂದರೆ ನಾನು ರಾಘು ಹತ್ರ ಫಸ್ಟ್ ಮಾತಾಡಿದಾಗಲೇ ಹೇಳಿದ್ದೆ, ನನಗಿಲ್ಲಿ ಏನೂ ABCD ಗೊತ್ತಿಲ್ಲ, ನಾನು ಬರ್ತಾ ಇದ್ದೀನಿ ಅಂದರೆ ನನ್ನ ಕೈ ಹಿಡ್ಕೊಂಡು ಮುನ್ನಡೆಸೋ ಜವಾಬ್ದಾರಿ ನಿಮ್ಮದು. ನೀವು ನಡೆಸಿದ್ರೆ ನಡೀತೀನಿ, ಬೀಳ್ಸಿದ್ರೆ ಬೀಳ್ತೀನಿ ಅಂತ ಇದೇ ಮಾತನ್ನು ಹೇಳಿದ್ದೆ.
ಇವತ್ತು ಔಟ್ಪುಟ್ ನೋಡಿದಾಗ ಥ್ಯಾಂಕ್ ಯು ರಾಘು, ನಾನು ನಡೀತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಸೊ ಭಾಳ ಖುಷಿ ಆಗ್ತಿದೆ. ಪ್ರತಿ ಸರಿ ಅವಾರ್ಡ್ ಸೆರೆಮನಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಝೀಗೆ ಬರ್ತಿದ್ದೆ, ಅಥವಾ ಯಾವುದಾದ್ರು ರಿಯಾಲಿಟಿ ಶೋಗೆ ನನ್ನ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬರ್ತಿದ್ದೆ. ಇವತ್ತು ನಾನು ಕೂಡ ಒಬ್ಬ ಫ್ಯಾಮಿಲಿ ಮೆಂಬರ್ ಆಗಿರೋದಕ್ಕೆ ನಂಗೆ ಭಾಳ ಖುಷಿ ಇದೆ. ಆ್ಯಂಡ್ 5,000 ಜನರ ಆಡಿಷನ್ ನಂತರ ನಮಗೆ ಸಿಕ್ಕಿರೋವಂಥ ಮುತ್ತು ರತ್ನಗಳು. ಸೊ ಇವ್ರನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯಾರೂ ಕೂಡ ನಿಮಗೆ ಸ್ಟಾರ್ಗಳ ರೀತಿ ವರ್ತಿಸ್ತಾ ಇಲ್ಲ, ಎಲ್ಲರೂ ಕೂಡ ನಿಮ್ಮ ಮನೆ ಮಕ್ಕಳ ಥರ ವರ್ತಿಸ್ತಾ ಇದ್ದಾರೆ. ಸೊ ಆ ಮನೆ ಮಕ್ಕಳನ್ನ ತಪ್ಕೊಳ್ಳಿ, ಅಪ್ಕೊಳ್ಳಿ, ಸ್ವೀಕರಿಸಿ, ಸಹಾಯ ಮಾಡಿ, ನಮ್ಮ ಜೊತೆ ನಿಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಇಡೀ ಕಾನ್ಸೆಪ್ಟ್ನ ಒನ್ಲೈನಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಾನೇನು ಎಕ್ಸ್ಟ್ರಾ ಅದ್ರ ಬಗ್ಗೆ ಕತೆ ಬಗ್ಗೆ ಹೇಳಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ಮೆಸೇಜ್ಗಳಲ್ಲೂ ನಾನು ಪ್ರೋಮೋ ಹಾಕಿದಾಗ ಝೀ ಟ್ಯಾಗ್ ಮಾಡಿ ನಾನು ಯಾವುದೇ ಪ್ರೋಮೋ ಹಾಕಿದಾಗಲೂ ನನ್ನ ಕೆಳಗಡೆ ಒಂದು ರೆಗ್ಯುಲರ್ ಕಮೆಂಟ್ ಬರ್ತಾಯಿತ್ತು. ಪರ್ಸ್ನಲಾಗೂ ಆ ಕಮೆಂಟ್ ಬರ್ತಾಯಿತ್ತು, ಶೆಟ್ರ್ ಗ್ಯಾಂಗು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ರಿ, ಭಾಳ ಕಷ್ಟ ಆಗ್ತಿತ್ತು. ಈಗ ನಿಮ್ಮ ಪ್ರೊಡಕ್ಷನಿಂದ ಬರ್ತಾ ಇರುವಂಥ ಸೀರಿಯಲ್ನ ದಿನ ನೋಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಅಂತ. ಆಲ್ ಥ್ಯಾಂಕ್ಸ್ ಗೋಸ್ ಟು ಝೀ ಆ್ಯಂಡ್ ಆಲ್ಸೋ ರಾಘು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ಅವರ ಬರ್ಡೇ, ಯು ಆಲ್ ಕ್ಯಾನ್ ವಿಶ್ ಹರ್ ಲೇಟರ್. ಹ್ಯಾಪಿ ಬರ್ಡೇ. ವಯಸ್ಸು ಆಗ್ತಾ ಹೋಗ್ತಿದ್ದಂಗೆ ಬರ್ತ್ಡೇ ವಿಶಸ್ ತೊಗೊಳಕ್ಕಾಗಲ್ಲ ಸರ್. ಎನಿವೇಸ್, ಜೋಕ್ಸ್ ಅಪಾರ್ಟ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ನಮಗೆ ಈ ಥರದ್ದು ಒಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಕ್ಕೆ. ಮೊದಲನೇ ಸಲ ರಾಘು ಸರು ಕರೆಸಿದಾಗ ಒಂದು ಮೀಟಿಂಗಲ್ಲಿದ್ದರು. ದಡ ಬಡ ಅಂತ ಹೊರಟ್ವಿ, ಗೊತ್ತಿಲ್ಲ ಆವತ್ತೇ ನಮಗೆ ಸ್ಲಾಟ್ ಕೊಡ್ತಾರೆ, ಈ ಥರದ್ದು ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂತ ಖಂಡಿತ ಗೊತ್ತಿರಲಿಲ್ಲ. ಸುಮ್ಮನೆ ಒಂದು ಮೀಟಿಂಗ್ ಅಂತ ಹೋದ್ವಿ. ಆವತ್ತು ಸಿನಿಮಾಗಳನ್ನು ಮಾಡ್ತೀರಾ, ಸೀರಿಯಲ್ ಮಾಡ್ತೀರಲ್ವ ಅಂತ ಇವ್ರು ನನ್ನ ಮುಖ ನೋಡಿದ್ರು. ಒಂದು ಸೆಕೆಂಡ್ ಟೆನ್ಷನ್ ಆಯಿತು. ಆ ಟೆನ್ಷನ್ನೇ ಇವತ್ತು ನೀವು ಈ ಪರದೆ ಮೇಲೆ ನೋಡ್ತಿರೋದು. ಡೇ ಆ್ಯಂಡ್ ನೈಟ್ ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀವಿ, ಬಟ್ ಅದಕ್ಕೆ ತುಂಬ ಸಪೋರ್ಟ್ ಮಾಡಿರುವಂಥದ್ದು ಝೀ ಅಷ್ಟು ತಂಡ. ಐ ವುಡ್ ಸೇ ಸುದೀಪ್ ಸರ್ ಇರ್ಬೋದು, ಜಯಂತ್ ಸರ್ ಇರ್ಬೋದು, ಆಮೇಲೆ ಚೇತನ್ ಇರ್ಬೋದು, ಆಮೇಲೆ ಸ್ಕಂದ ಇರ್ಬೋದು, ಪ್ರತಿಯೊಬ್ಬರು, ಬಾಸ್ಕಿ ಸರ್, ರಾಘು ಸರ್ ಅಂತೂ ನಾನು ಇದನ್ನು ಹೇಳಲೇಬೇಕು. ಬಹುಶಃ ನಾನಂತೂ ನೋಡಿಲ್ಲ ಸರ್, ಕತೆಗೆ ಪ್ರತಿಯೊಬ್ಬರು ಬಿಸ್ನೆಸ್ ಹೆಡ್ ಅಥವಾ ಒಬ್ಬ ಟಾಪ್ ಪೊಸಿಷನ್ಲಿರುವಂಥ ವ್ಯಕ್ತಿ ಪ್ರತಿ ಒಂದು ಎಪಿಸೋಡಿನ ಸೀನ್ಗಳನ್ನು ಕೇಳ್ತಾರೆ. ಹಿ ಸಿಟ್ಸ್ ವಿತ್ ಅಸ್. ಪ್ರತಿಯೊಂದು ಕತೆ ಹಿಂಗೆ ನಡಿಬೇಕು, ಹಿಂಗೆ ಹೋಗಬೇಕು. ಐ ಥಿಂಕ್ ಯು ಆರ್ ಅ ಗ್ರೇಟ್ ಸಪೋರ್ಟರ್. ಅದಕ್ಕೆ ಮೊದಲು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಜರ್ನಿನಲ್ಲಿ ಐ ಥಿಂಕ್ ಈ 2.5 ತಿಂಗಳು 3 ತಿಂಗಳು ನಾವು ಶೂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೇಳಿದಾಗೆ ಬಿಗ್ಗೆಸ್ಟ್ ಚಾಲೆಂಜ್ ಏನು ಅಂದರೆ, ಎಲ್ಲರೂ ಬೆಂಗಳೂರಿನಲ್ಲಿ ಶೂಟ್ ಮಾಡ್ತಾರೆ, ಯಾವುದೋ ಒಂದು ಸ್ಪೆಷಲ್ಸ್ ಇದ್ದಾಗ ಹಳ್ಳಿಗೆ ಹೋಗ್ತಾರೆ ಅಥವಾ ಬೇರೆ ಕಡೆ ಹೋಗಿ ಬರ್ತಾರೆ. ಬಟ್ ನಮ್ಮ ಇಡೀ ಕತೆನ ನಾವು ಒಂದು ಹಳ್ಳಿನಲ್ಲೇ ಶೂಟ್ ಮಾಡ್ತಾ ಇದ್ದೀವಿ. ನಮಗೆ ಅದು ಡೈಲಿ ಬೆಂಗಳೂರಿಂದ ಅಲ್ಲಿಗೆ ಜರ್ನಿ ಮಾಡು, ಅಲ್ಲಿಂದ ಇಲ್ಲಿಗೆ ಬಾ, ಚನ್ನಪಟ್ಟಣದಿಂದ ಇಲ್ಲಿಗೆ ಬಾ, ದಿಸ್ ಇಸ್ ಲೈಕ್ ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಎಫರ್ಟ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆ್ಯಂಡ್ ಪ್ರಮೋದ್ ನಂಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ವಿ ಶುಡ್ ನಾಟ್ ಟಾಕ್ ಅಬೌಟ್ ಅವರ್ ಎಫರ್ಟ್ಸ್, ಕೊನೆಗೆ ಏನು ರಿಸಲ್ಟ್ ಕೊಡ್ತೀವಿ ಅದು ಮ್ಯಾಟ್ರ್ ಆಗುತ್ತೆ ಅಂತ. ತುಂಬ ಕಷ್ಟಪಟ್ಟು ಆ ರಿಸಲ್ಟನ್ನು ಕೊಟ್ಟಿದ್ದೀವಿ. ನೀವುಗಳು ಹೇಳಬೇಕು ಹೇಗಿದೆ ಅಂತ. ಆ್ಯಂಡ್ ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಅಣ್ಣ ತಂಗಿ ಬಾಂಧವ್ಯ ಅಥವಾ ಮನೆಯಲ್ಲಿ ನಡೆಯುವಂಥ ಒಂದು ಕನೆಕ್ಟೆಡ್ ಎಮೋಷನ್ಸ್ ಏನಿರುತ್ತೆ ಅದನ್ನು ಇಟ್ಕೊಂಡು ಈ ಲೈನ್ ಮಾಡಿರುವಂಥದ್ದು. ಮನೆಯಲ್ಲಿ ಇವಾಗ ಸಾಮಾನ್ಯವಾಗಿ ಈಗ ನನಗೇನೆ ಒಬ್ಬ ಅಣ್ಣ ಅಥವಾ ತಮ್ಮ ಇಲ್ಲ ಅಂದಾಗ ನಾನು ಹೇಗೆ ಕನೆಕ್ಟ್ ಆಗ್ತೀನೋ ಆ ಥರ ಪ್ರತಿಯೊಬ್ಬರೂ ಕನೆಕ್ಟ್ ಆಗುವಂಥ ಕತೆ. ನಿಜ ಹೇಳಬೇಕು ಅಂದರೆ ವಿ ಹ್ಯಾವ್ ವೆರಿ ಗುಡ್ ಆರ್ಟಿಸ್ಟ್ ಇನ್ ಮೈ ಟೀಮ್. ಪ್ರತಿಯೊಬ್ಬರು ಅವರ ಪಾತ್ರಗಳನ್ನು ಅಮೇಝಿಂಗಾಗಿ ಮಾಡ್ತಿದ್ದಾರೆ. ರಾಘು ಸರ್ ಹೇಳಿದಾಗೆ ದೇ ಆರ್ ಗಿವಿಂಗ್ ದೇರ್ 100%. 50 ಜನ, 45ರಿಂದ 50 ಜನ ಇರುವಂಥ ಏಕೈಕ ಸೀರಿಯಲ್ ಅಂತ ಅನ್ಕೋತೀನಿ. ಆ್ಯಂಡ್ ಲಕ್ಷ್ಮೀ ನಿವಾಸ ಇಸ್ ದೇರ್, ಅದಾದಮೇಲೆ ನಮ್ಮದೇನೆ. ಇಟ್ ಈಸ್ ಬೀನ್ ವೆರಿ ಟಫ್, ಬಟ್ ಅಟ್ ದ ಸೇಮ್ ಟೈಮ್ ಅ ಗ್ರೇಟ್ ಜರ್ನಿ, ಅಮೇಝಿಂಗ್ ಜರ್ನಿ. ಎಲ್ಲರೂ ವೀಕ್ಷಿಸಿ ಹೇಗಿದೆ ಅಂತ ನೀವುಗಳು ತಿಳಿಸಿ ನಮ್ಮ ಜೊತೆಗೆ ನಿಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಝೀ ಕನ್ನಡಗೆ ಮತ್ತು ಶಿವೆ ಸ್ಟುಡಿಯೋಸ್ ಕಡೆಯಿಂದ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಪಾತ್ರ ಮೊದಲನೇದಾಗಿ ನನಗೆ ಬಂದಾಗ, ಮೊದಲು ಈ ಕತೆ ಕೇಳಿದಾಗಲೇ ನನಗೆ ಭಾಳ ಇಂಪ್ರೆಸ್ ಆಗಿತ್ತು. ಭಾಳ ಒಳ್ಳೆ ಕತೆ, ಭಾಳ ಒಳ್ಳೆ ಪಾತ್ರ ಅಂತ. ಬಟ್ ನಾನು ಯಾವಾಗ ಈ ಶೂಟಿಂಗ್ ಸ್ಟಾರ್ಟ್ ಆಯಿತು, ಯಾವಾಗ ಈ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಈ ಪಾತ್ರನ ಜೀವಿಸ್ತಾ ಗೊತ್ತಾಯಿತು
ಇದು ಪ್ರತಿಯೊಬ್ಬ ನಟ ಒಂದು ಡ್ರೀಮ್ ರೋಲ್ ಅಂತ ಏನು ಯೋಚನೆ ಮಾಡ್ತಾನೆ, ಅಂದರೆ ಒಬ್ಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಡ್ರೀಮ್ ರೋಲ್ ಅಂತ ಏನು ನಾವು ಎಲ್ಲರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಇದೆ ಅಂತ ನನಗೆ ರಿಯಲೈಸ್ ಆಗಿದ್ದೇ ಇದು ಮಾಡ್ತಾ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ಎಲ್ಲರಿಗೂ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದಾದಮೇಲೆ ಶೂಟಿಂಗ್ದು ಹೇಳಬೇಕು ಅಂದರೆ ನಾನು ಸಿನಿಮಾಗಳು ಮಾಡ್ತಾ ಬಂದೆ ಇಲ್ಲಿಗೆ. ಸೀರಿಯಲ್ ಅಂದಾಗ ನಾವು ಬೇರೆ ಪ್ಯಾಟರ್ನ್ ಅಂತ ಅಂದ್ಕೊಂಡೆ, ಬಟ್ ಖಂಡಿತವಾಗ್ಲೂ ಮೊನ್ನೆ ಕೂಡ ನನ್ನ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದೆ. ಇದು ಯಾವ ಸಿನಿಮಾ ನಾವು ಆ್ಯಕ್ಚುಲಿ ಬೇಗ ಮುಗಿಸ್ತಾ ಇದ್ದೀವಿ ಸರ್. ಇದು ಸಿನಿಮಾ ಆ್ಯಕ್ಚುಲಿ ನಾವು 35-40 ದಿವಸದಲ್ಲಿ ಬರುತ್ತೆ ಫೂಟೇಜು. ಇದೇನು ಸರ್ ಇದು ಎಲ್ಲ ಆ್ಯಂಗ್ಲಿಂದ ಹಾಕ್ಕೊಂಡು ರುಬ್ತಾರಲ್ಲ ಸರ್, ಇದು ಏನು ಸರ್ ಈಗ ಮಾಡ್ತಾ ಇದ್ದಾರೆ ಅಂತ ನಾನು ಮೊನ್ನೆ ಮಾತಾಡ್ತಿದ್ದೆ. ಬಟ್ ಖಂಡಿತವಾಗ್ಲೂ ತುಂಬ ಖುಷಿ ಇದೆ ಇಂಥ ಒಂದು ಪ್ರಾಜೆಕ್ಟ್ಗಳಲ್ಲಿ ಭಾಗಿಯಾಗಿರೋದು ನನ್ನ ಅದೃಷ್ಟ. ಖಂಡಿತವಾಗ್ಲೂ ಒಂದು ಒಳ್ಳೆ ಟೀಮು, ಒಳ್ಳೆ ಜನ ಸೇರಿದಾಗ ಅದೊಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತಲ್ಲ, ಆ ವೈಬು, ಆ ಫೀಲು ಖಂಡಿತವಾಗ್ಲೂ ನನಗೆ ಸಿಕ್ತು. ಇದಕ್ಕೋಸ್ಕರ ನಮಗೆ ಬೆಂಬಲ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಕತೆ ಮತ್ತು ಪಾತ್ರದ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಈ ಪಾತ್ರ ಪ್ರತಿಯೊಂದು ಮನೆಯಲ್ಲಿ ನಡೆಯುವಂಥ ಒಂದು ಕತೆ. ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಮ್ಯಾಕ್ಸಿಮಮ್ ಮಿಡ್ಲ್ ಕ್ಲಾಸ್ ಮನೆಗಳಲ್ಲಿ ನಡೆಯುವಂಥ ಏನು ಎಫರ್ಟ್ಸ್ ಇರುತ್ತೆ ಅದನ್ನು ಆಧಾರಿತವಾದ ಒಂದು ಕತೆ. ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಖಂಡಿತವಾಗ್ಲೂ ನಮಗಿದೆ. ನಾವು ಬರೀ ನಿಮ್ಮ ಆಗಸ್ಟ್ 12ನೇ ತಾರೀಕಿಗೆ ಮನೆಗಳಿಗಂತೂ ಬರ್ತಾ ಇಲ್ಲ, ಖಂಡಿತವಾಗ್ಲೂ ನಿಮ್ಮೆಲ್ಲ ಮನ್ಸುಗಳಿಗೆ ಬರಬೇಕು ಅಂತ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಕೂಡ ಬೆಂಬಲಿಸಿ. ನನ್ನ ಮತ್ತೆ ಝೀ ಕನ್ನಡಕ್ಕೆ ಕರೆಸ್ಕೊಂಡಿದ್ದಕ್ಕೆ ಒಂಥರ ನನ್ನ ಮನೆಗೆ ನಾನೇ ವಾಪಸ್ ಬಂದಿದ್ದೀನಿ ಅನ್ನೋ ಥರ ಫೀಲ್ಸ್ ನನಗೆ. ತುಂಬ ಖುಷಿ ಆಗುತ್ತೆ ಝೀನಲ್ಲಿ ವರ್ಕ್ ಮಾಡೋದಕ್ಕೆ. ಬಿಕಾಸ್ ಇಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇಟ್ಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಲ್ಲೋದ್ರೂ ನಮಗೆ ಕಷ್ಟ ಆಗಲ್ಲ, ಬದುಕೋಕ್ಕೆ ಕಷ್ಟ ಆಗಲ್ಲ ಅನಿಸುತ್ತೆ. ಅಷ್ಟೊಂದು ಕಲ್ತ್ಕೊಂಡು ಹೋಗ್ತೀವಿ ಪ್ರತಿಯೊಂದೂ. ಆ್ಯಂಡ್ ನನಗೆ ನನ್ನ ಸಕ್ಸಸ್, ನನಗೆ ನಾನು ನಿಶಾ ಅಮೂಲ್ಯ ಅಂತ ಗುರುತಿಸಿದ್ದು ನನ್ನ ಗಟ್ಟಿಮೇಳ ಧಾರಾವಾಹಿಯಿಂದ. ಸೊ ಆ ಜರ್ನಿ ಸಿಕ್ಕಾಬಟ್ಟೆ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನಡ್ಕೊಂಡೋಯ್ತು. ಆ್ಯಂಡ್ ಕೊನೆಯಲ್ಲಿ ತುಂಬ ಒಂದು ಗ್ರೇಟ್ ಸಕ್ಸಸ್ ಆಗಿಯೇ ಎಂಡ್ ಆಯಿತು. ಐಕಾನಿಕ್ ಶೋ ಅಂತಲೇ ಹೆಸರು ಬಂತು. ಅದಾದ ನಂತರ ಏನು ಅಂತ ಅಂದ್ಕೊಳ್ತಿದ್ದಂಗೆ ಬ್ಯೂಟಿಫುಲ್ ಸಬ್ಜೆಕ್ಟ್ ಅಣ್ಣಯ್ಯ ಅನ್ನೋ ಒಂದು ಸಬ್ಜೆಕ್ಟ್ ನನಗೆ ಮ್ಯಾಮ್ ಕಾಲ್ ಮಾಡಿದರು ಆ್ಯಂಡ್ ಚಾನಲಿಂದ ಕಾಲ್ ಬಂತು. ಸೊ ಐ ಡಿಂಟ್ ನೋ ನನಗೆ ಪ್ರಮೋದ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂತ ಇಷ್ಟ ಇತ್ತು. ಈ ಥರ ಒಂದು ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಹೋದ ತಕ್ಷಣ ಪ್ರಮೋದ್ ಸರ್ ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕು ಅಂದ ತಕ್ಷಣ ಅಲ್ಲೇನು ಬೇರೆ ಥಿಂಕ್ ಮಾಡೋ ಒಂದು ಏನು ಪ್ರೋಸೆಸ್ಸೇ ಆಗಲಿಲ್ಲ ನನ್ನ ತಲೆಯಲ್ಲಿ. ಓಕೆ ಡನ್, ಕತೆ ಆಬ್ವಿಯಸ್ಲಿ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು ನಾನು ಒಪ್ಕೊಂಡಿದ್ದು. ಆ್ಯಂಡ್ ಈಗ ಆಲ್ರೆಡಿ ಶೂಟಿಂಗ್ ಆಗ್ತಾಯಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಇದರಲ್ಲಿ ಪಾರ್ವತಿ ಡಾಕ್ಟರ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪಾತ್ರ ಅಂತಲೇ ಹೇಳ್ಬೋದು. ಆ್ಯಂಡ್ ಸುಮಾರು ಜನ ನನ್ನ ಫ್ಯಾನ್ಸು ಎಲ್ಲರೂ ಕೇಳ್ತಿದ್ರು, ಲೈಕ್ ರೌಡಿ ಬೇಬಿ ಥರ ಬೇಕು ಕ್ಯಾರೆಕ್ಟರು, ರೌಡಿ ಬೇಬಿ ಥರನೇ ತೋರಿಸಿ ಅಂತ. ನನಗೂ ಸುಮಾರು ಮೆಸೇಜಸ್ ಬಂತು, ಆ ಥರ ಇಲ್ಲ ಇದರಲ್ಲಿ, ನಮಗೆ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ. ಬಟ್ ನಾನು ಹೇಳೋದಿಷ್ಟೇ, ಆ್ಯಂಡ್ ನನಗಿದೊಂದು ಮೊನೋಟನಸ್ ಆಗೋದು ನನಗೂ ಇಷ್ಟ ಇರಲಿಲ್ಲ. ಆ್ಯಂಡ್ ರೌಡಿ ಬೇಬಿ ಆಗಿ ನಾನು ಅದರಲ್ಲಿ ಆಲ್ರೆಡಿ ನಾನು ಜೀವಿಸ್ಬಿಟ್ಟಿದ್ದೀನಿ. ಸೊ ಇದು ಆ್ಯಸ್ ಪಾರ್ವತಿ ನಾನು ಹೇಗಿರ್ತೀನಿ, ಹೇಗೆ ಮಾಡಬಲ್ಲೆ ಅನ್ನೋದು ಒಂದು ನನಗೊಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್. ಸೊ ನಾನು ಹೇಗೆ ಮಾಡಬಲ್ಲೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ಖಂಡಿತವಾಗ್ಲೂ ನಿಮಗೆ ಈ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಯಾಕಂದರೆ ಅಮೂಲ್ಯ ಅನ್ನೋ ಕ್ಯಾರೆಕ್ಟರು ಹೇಗೆ ನಿಮ್ಗೆಲ್ರಿಗೂ ಒಂದು ಇನ್ಸ್ಪಿರೇಷನ್ ಆಗಿ, ಅವಳು ಹೇಗೆ ಅಕ್ಕ ತಂಗಿಯರ ಜೊತೆ ಹೇಗಿದ್ಲು, ಅವ್ರನ್ನ ಹೇಗೆ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಂಡೆ ಅನ್ನೋದು ಆ ಕ್ಯಾರೆಕ್ಟರ್ ಹೇಳಿದ್ರೆ, ಇದರಲ್ಲೂ ಅಷ್ಟೇ ನಾನು ನಾದ್ನಿ ಮುದ್ದಾದ ನಾದ್ನಿ ಅಂದ್ರನ್ನ ಹೇಗೆ ನೋಡ್ಕೋತೀನಿ ಆ್ಯಂಡ್ ನಮ್ಮ ಮಾವನ ಜೊತೆ ನಾನು ಹೇಗಿರ್ತೀನಿ, ಹೇಗೆ ಸಪೋರ್ಟಿವ್ ಆಗಿರ್ತೀನಿ ಅನ್ನೋದೇ ನನ್ನ ಒಂದು ಕ್ಯಾರೆಕ್ಟರು. ಆ್ಯಂಡ್ ಡೆಫಿನೆಟ್ಲಿ ಈ ಕ್ಯಾರೆಕ್ಟರ್ ಕೂಡ ನಿಮ್ಗೆ ಎಲ್ರಿಗೂ ತುಂಬ ಇನ್ಸ್ಪೈರಿಂಗ್ ಆಗಿರುತ್ತೆ. ಯಾಕಂದರೆ ಈಗ ಆಲ್ರೆಡಿ ನನಗೆ ಈಗ ಇಷ್ಟೊಂದು 10 ದಿನ ಶೂಟ್ ಮಾಡಿರೋದ್ರಲ್ಲೇ ಏನೋ ಒಂದು ಸಾಕಷ್ಟು ನಾನು ವಿಚಾರಗಳನ್ನ ಕಲ್ತಿದ್ದೀನಿ. ಸೊ ಡೆಫಿನೆಟ್ಲಿ ಇದು ಕೂಡ ಅಣ್ಣಯ್ಯ ಕೂಡ ಗಟ್ಟಿಮೇಳ ಥರನೇ ಒಂದು ಸೂಪರ್ ಸಕ್ಸಸ್ನ ಕಾಣಬೇಕು ಅಂತ ನಾನು ವಿಶ್ ಮಾಡ್ತೀನಿ. ಅದೆಲ್ಲದು ಕಾರಣ ಆಗೋದೇ ನಿಮ್ಮಿಂದ. ಸೊ ನೀವೆಲ್ಲರೂ ಆಗಸ್ಟ್ 12 7:30 ನೋಡಿ ನಮಗೆ ಎಲ್ರಿಗೂ ಸಪೋರ್ಟ್ ಮಾಡಿ.
ಮೊದಲನೇದಾಗಿ ನನ್ನ ಹೆಸರು ನಾಗಶ್ರೀ ಅಂತ. ನಾನು ಮೂಲತಃ ರಂಗಭೂಮಿ ಕಲಾವಿದೆ, ಯಕ್ಷಗಾನ, ಭರತನಾಟ್ಯ, ಸಂಗೀತ, ಅಂದರೆ ಬೇಸಿಕ್ಲಿ ನಾನೊಬ್ಬಳು ಸ್ಟೇಜ್ ಪರ್ಫಾರ್ಮರ್ ಆಗಿದ್ದೆ. ನನ್ನನ್ನು ಕರ್ಕೊಂಬಂದು ಮೊದಲನೇದಾಗಿ ಸೀರಿಯಲಲ್ಲಿ ಅವಕಾಶ ಮಾಡಿಕೊಟ್ಟಂತಹ ರಾಘು ಸರ್, ಸುಧೀರ್ ಸರ್, ಪ್ರಮೋದಣ್ಣ ಆ್ಯಂಡ್ ಸುಪ್ರೀತಾ ಅಕ್ಕಂಗೆ ಥ್ಯಾಂಕ್ಸ್ ಹೇಳಬೇಕು. ನನಗೆ ಇದುವರೆಗೂ ನಂಬೋಕ್ಕಾಗ್ತಿಲ್ಲ ನನ್ನ ಫಸ್ಟ್ ಸೀರಿಯಲ್ ಝೀಲ್ ಬರ್ತಾ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಗೆ ಹೇಗೆ ಆನ್ ಸ್ಕ್ರೀನಲ್ಲಿ ನಮ್ಮ ಶಿವಣ್ಣನೋ ಹಾಗೆ ಪ್ರಮೋದಣ್ಣ ಕೂಡ ಅಷ್ಟು ಪ್ರೀತಿಯಿಂದ ನಮ್ಮೆಲ್ಲರೂ ನೋಡ್ಕೊಂಡು ಹೋಗ್ತಾರೆ. ಇದೊಂದು ಸೀರಿಯಲಲ್ಲಿ ಬರೀ ಆನ್ ಸ್ಕ್ರೀನ್ ಅಂತಲ್ಲ, ಆಫ್ ಸ್ಕ್ರೀನ್ ಕೂಡ ನಾವೆಲ್ಲರೂ ಇಷ್ಟೇ ಕ್ಲೋಸ್ ಆಗಿದ್ದೀವಿ. ನನಗೆ ಅಣ್ಣ ಇಲ್ಲ, ಆ್ಯಕ್ಚುಲಿ ನಾನು ಅದೇ ಹೇಳ್ತಾ ಇದ್ದೆ, ಅದು ಯಾವ ಕೊರಗೂ ಇಲ್ಲ ಇನ್ಮೇಲೆ ನನಗೊಬ್ಬ ಅಣ್ಣ ಸಿಕ್ಕಿದ್ದಾನೆ ಅಂತ. ನನ್ನ ಪಾತ್ರ ಕೂಡ ಹಾಗೆಯೇ. ನಾನು ಮೊದಲನೇ ತಂಗಿ ರತ್ನ ಅಂತ, ನಾನೊಬ್ಬಳು ಕನ್ನಡ ಟೀಚರ್. ಇವರೆಲ್ರಿಗೂ ಅಕ್ಕ ಆಗಿ ಒಬ್ಬಳು ಸೌಮ್ಯ ಸ್ವಭಾವದ ಹುಡುಗಿಯಾಗಿ ನನ್ನ ಪಾತ್ರ ಸಾಗುತ್ತೆ. ನಾನು ಅದೇ ಹೇಳ್ತಾ ಇದ್ದೆ, ನಾನು ಯಾವಾಗಲೂ ಹೈಪರ್ ಆ್ಯಕ್ಟಿವ್ ಕಿಡ್ ಚಿಕ್ಕ ವಯಸ್ಸಿಂದ. ನನಗೆ ಸೀರೆ ಉಡಿಸಿ ಮಲ್ಲಿಗೆ ಹೂ ಮುಟ್ಸಿ ನಿಲ್ಲಿಸಿದ್ದೀರಾ ಅಂತ. ಅಂದರೆ ರತ್ನನ ಪಾತ್ರ ಹೇಗೆ ಸಾಗ್ತಾ ಇದೆಯೋ, ತಿಂಗಳು ಕಳೆದ ಹಾಗೆ ಆ ಕಾಮ್ನೆಸ್ ಏನಿದೆ ಅದು ನನ್ನಲ್ಲೂ ಬರ್ತಾ ಇದೆ. ಸೊ ಇದು ಎಲ್ಲ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಸೊ ಇನ್ನೇನು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ, ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಇಂಡಸ್ಟ್ರಿಗೆ ತಂದಿದ್ದು ಸುಪ್ರೀತಾ ಆಂಟಿ. ಅವರೇ ನನ್ನನ್ನು ಈ ಏನು ಸೀರಿಯಲ್ ಆಗಲಿ ಮೂವಿ ಆಗಲಿ ಫಸ್ಟ್ ಹೆಜ್ಜೆ ಇಡಿಸಿದ್ದೆ ಸುಪ್ರೀತಾ ಆಂಟಿ. ಇವಾಗ ಅವರೇ ನನ್ನನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಅವ್ರಿಗೆ ತುಂಬ ಥ್ಯಾಂಕ್ಸ್. ಅಣ್ಣಯ್ಯನ ಚಿಕ್ಕ ತಂಗಿಯಾಗಿ, ಎಲ್ಲರ ಮುದ್ದಿನ ತಂಗಿಯಾಗಿ ಇಷ್ಟು ದಿನ ನಂಗೆ ಆಲ್ರೆಡಿ ಇಬ್ಬರು ಅಣ್ಣ ಇದ್ದಾರೆ. ಸೊ ಅಕ್ಕಂದಿರು ಇರಲಿಲ್ಲ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಅಕ್ಕಂದಿರಿಗೂ. ಅಣ್ಣಯ್ಯನ ಮೂರನೇ ತಂಗಿ ರಾಣಿ ಅಂತ ಪಾತ್ರ ನಿಭಾಯಿಸ್ತಿದ್ದೀನಿ. ಮೊದಲನೇದಾಗಿ ಸುಪ್ರೀತಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಮೋದ್ ಸರ್ಗೆ ಥ್ಯಾಂಕ್ಸ್, ರಾಘು ಸರ್ಗೆ ಥ್ಯಾಂಕ್ ಯು, ಜಿ ಕನ್ನಡ ವಾಹಿನಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಶೂಟಿಂಗಲ್ಲಿ ಸುಪ್ರೀತಾ ಮ್ಯಾಮ್ ನಮಗೆ ಅಮ್ಮನ ಥರ ನೋಡ್ಕೋತಾರೆ. ಸೊ ಲವ್ ಯು ಮ್ಯಾಮ್. ನನ್ನ ಹೆಸರು ಪ್ರತೀಕ್ಷಾ ಅಂತ. ಪ್ರಮೋದಣ್ಣ ಈಗಿನ ಹೇಳಿದ್ರು, ನೀವೆಲ್ಲರೂ ಅಂದರೆ ನಾವೆಲ್ಲರೂ ಸೆಲೆಬ್ರಿಟಿಗಳ ಥರ ವರ್ತಿಸ್ತಾ ಇಲ್ಲ, ಮನೆ ಮಕ್ಳ ಥರ ಇದ್ದೀವಿ, ನೀವು ನಮ್ಮನ್ನು ಅಪ್ಕೋಬೇಕು ಅಂತ. ಆ್ಯಕ್ಚುಲಿ ನಾವು ಮನೆ ಮಕ್ಕಳೇನೆ. ನಾನಂತೂ ಮೂಲತಃ ರಂಗಭೂಮಿ ಕಲಾವಿದೆ. ಅದಲ್ಲದೇ ನಾನು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಾಯಿದ್ದೆ, ಬಟ್ ನಾನೊಂದು 6-7 ವರ್ಷದಿಂದ ರಂಗಭೂಮಿಲೇ ಇದ್ದೆ. ಅದು ಯಾವ ಆ್ಯಂಗಲಿಂದ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ನೋಡಿದ್ರೂ ಏನೋ ಗೊತ್ತಿಲ್ಲ, ನಾನು ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡ್ಬೋದು ಅಂತ ನೋಡಿದ್ರೂ ಏನೋ ಗೊತ್ತಿಲ್ಲ. ಬಿಕಾಸ್ ನನಗೆ ಯಾವುದೇ ರೀತಿಯ ಉದ್ದೇಶ ಇರಲಿಲ್ಲ, ಅಥವಾ ಆಡಿಷನ್ಗಳನ್ನ ಮಾಡಿ ಸೆಲೆಕ್ಟ್ ಆಗಬೇಕು ಆ ಥರ ನನ್ನ ತಲೆಯಲ್ಲೇ ಇರಲಿಲ್ಲ. ಎನಿ ಅದರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರ ಸ್ವಲ್ಪ ದುಡ್ಡು ಮಾಡಬೇಕು, ಸೆಟಲ್ ಆಗಬೇಕು ಅಷ್ಟೇ ಇದ್ದಿದ್ದು. ನಂಗೆ ಫ್ಯಾಮಿಲಿ ಪ್ರೆಷರು ಹಂಗೆ ಇದ್ದಿದ್ದು. ಸೊ ಒಂದಿನ ಅಕ್ಕ ಕಾಲ್ ಮಾಡಿ, ಈ ಥರದ್ದೊಂದಿದೆ ಕ್ಯಾರೆಕ್ಟ್ರು ಮಾಡ್ತೀಯಾ ಅಷ್ಟೇ ಕೇಳಿದ್ದು. ನನಗೆ ಒಂದು ಸತಿ ದಂಗಾಗೋದೆ. ನಾನು ಇದ್ದೀನಿ ಅಂತ ಹೆಂಗೆ ಗೊತ್ತಾಯ್ತು ಅವ್ರಿಗೆ, ನಾನು ಯಾರು ಅಂತ ಹೆಂಗೆ ಗೊತ್ತಾಯ್ತು ಎಲ್ಲದು. ಆಮೇಲೆ ನಾವು ಆ್ಯಕ್ಚುಲಿ ಒಂದೇ ರಂಗತಂಡದಿಂದ ಬರ್ತಾ ಇರೋದು, ರಂಗ ಸೌರಭ ಅಂತ. ಅವಾಗ ಅಕ್ಕ ಕತೆ ಹೇಳಿದ್ರು, ನೀನು ನೋಡಿದ್ದೆ ಕಣೆ, ನೀನು ಮಾಡ್ತೀಯಾ ಹೇಳು ಅಂತ. ಸೊ ಆವಾಗಲಿಂದ ಇವ್ರು ನಿಶಾ ಅವ್ರು ಹೇಳ್ದಂಗೆ ಎರಡನೇ ಮಾತಿಲ್ಲ, ದೆರ್ ಇಸ್ ನಥಿಂಗ್ ಕಾಲ್ಡ್ ನೋ ಅವ್ರು ಕೇಳಿದಾಗ. ಸೊ ಪ್ರಮೋದಣ್ಣ ಆಗಲಿ ಸುಪ್ರೀತಾ ಅಕ್ಕ ಆಗಲಿ ಆವಾಗ ಒಪ್ಕೊಂಡು ಪೇಪರ್ಸ್ ಹಾಕಿ ಸ್ವಲ್ಪ ಬಂದಿದ್ದೀನಿ, ಇಲ್ಲಿ ನಿಂತಿದ್ದೀನಿ, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂದರೆ, ನನ್ನ ಪದ ಬಳಕೆಯಲ್ಲಿ ಸ್ವಲ್ಪ ಇಂಗ್ಲೀಷ್ ಜಾಸ್ತಿ ಇರುತ್ತೆ ನಿಜ ಜೀವನದಲ್ಲಿ. ಆದರೆ ತದ್ವಿರುದ್ಧ ಇಂಗ್ಲೀಷ್ ಅಂತ ಬಂದರೆ, ಆಂಗ್ಲ ಭಾಷೆ ಅಂತ ಬಂದರೆ ನನ್ನ ಕ್ಯಾರೆಕ್ಟ್ರು ರಶ್ಮಿ ಅಂತ ನನ್ನ ಹೆಸರು. ಆದರೆ ಯಾರೂ ರಶ್ಮಿ ಅಂತ ಕರೆಯಲ್ಲ, ಎಲ್ಲರೂ ಗುಂಡಮ್ಮ ಅಂತಲೇ ಕರೆಯೋದು. ನನಗೆ ತಿನ್ನೋದು ಅಂದರೆ ತುಂಬ ಇಷ್ಟ. ಅದರಲ್ಲೂ ಅಣ್ಣನಿಂದ ಮುಚ್ಚಿಟ್ಕೊಂಡು ಕದ್ದು ತಿನ್ನೋದು ಅಂದರೆ ಏನೋ ಒಂಥರ ಥ್ರಿಲ್ಲಲ್ಲಿ. ಎಲ್ಲರನ್ನೂ ಸಮವಾಗಿ ತೂಗಿಸ್ಕೊಂಡು, ಅಣ್ಣಂಗೆ ಒಂದು ಆವಾಜ್ ಹಾಕ್ಕೊಂಡು, ಮನೇಲೆಲ್ಲರಿಗೂ ಆವಾಜ್ ಹಾಕ್ಕೊಂಡು, ಊರವ್ರ ಜೊತೆ ಎಲ್ಲ ಕಿರಿಕ್ ಮಾಡಿಕೊಂಡು ಚೆನ್ನಾಗೆ ಸ್ವಲ್ಪ ಜೋವಿಯಲಾಗೆ ವರ್ತಿಸೋಳು. ಅದಲ್ಲದೆ ನಾನು ಸೀರಿಯಲಲ್ಲಿ ಸೆಕೆಂಡ್ PU ಎಲ್ಲ ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಿರುತ್ತೆ, ಇಂಗ್ಲೀಷ್ ಒಂದು ಉಳಿದುಕೊಂಡಿರುತ್ತೆ. ಅದಂತೂ ನನಗೆ ಆಗ್ತಾನೇ ಇಲ್ಲ ಪಾಸ್ ಮಾಡೋಕ್ಕೆ. ಅದಾದರೆ ಡಿಗ್ರಿ ಮಾಡಬೇಕೋ ಇಲ್ವೋ ಅಂತ ಅಣ್ಣ ಹೇಳ್ತಾನೆ. ರಿಯಲ್ ಲೈಫಲ್ಲಿ ಹೇಳಬೇಕು ಅಂದರೆ ಎಲ್ಲರೂ ಹೇಳ್ತಿರೋಂಗೆ ನಾವು ಎಲ್ಲ ಒಂದು ಫ್ಯಾಮಿಲಿ ಥರನೇ ಇದ್ದೀವಿ. ಸುಪ್ರೀತಾ ಅಕ್ಕನಿಂದ ಹಿಡಿದು ಪ್ರಮೋದಣ್ಣನಿಂದ ಹಿಡಿದು ಪ್ರತಿಯೊಂದು ಮೈನ್ಯೂಟ್ ಆಸ್ಪೆಕ್ಟ್ ಏನು ಸಣ್ಣ ವಿಷಯ ಇದೆ ಎಲ್ಲದನ್ನು ಅವ್ರು ಪರ್ಸ್ನಲಿ ನೋಡಿ ಅದಕ್ಕೆ ಅಟೆನ್ಷನ್ ಹಾಕಿ, ನೀವು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಬಿಹೇವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿ ಎಲ್ಲದು ಇನ್ಪುಟ್ಸ್ ಎಲ್ಲ ನಿಮಗೆ ಅದು ತೆರೆ ಮೇಲೆ ಕಾಣ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಲ್ಲದೆ ನಾನು ನಿಮಗೆ ಎವ್ರಿ ಟೈಮ್ ಹೇಳ್ತೀನಿ,
ನನಗೆ ಅಣ್ಣ ಇಲ್ಲ, ನನಗೆ ತಂಗಿ ಇರೋದು. ಬಟ್ ನನಗಿಂತ ಮೀರಿ ಯಾರೊಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರೆ ಚೆನ್ನಾಗಿರೋದು, ಒಬ್ಬ ಸಾರಥಿ ಇದ್ದಿದ್ರೆ ಚೆನ್ನಾಗಿರೋದು ಒಂದು ಇದಕ್ಕೆ ಪ್ರಾಜೆಕ್ಟ್ಗೆ ಅಥವಾ ಯಾವುದೋ ಒಂದು ಇನ್ಸ್ಟೆನ್ಸ್ಗೆ ಅಂತ. ಸೊ ಅವನು ಮೂಲತಃ ಲಾಯರ್, ಬಟ್ ಅವನು ಆರ್ಟಿಸ್ಟಾಗೂ ಇಷ್ಟು ಇನ್ಪುಟ್ನ ನಮಗೆ ಕೊಟ್ಟು ಔಟ್ಪುಟ್ನ ತರಿಸೋ ಅಂಥ ಕೇಪಬಿಲಿಟಿ ಅವನಿಗಿದೆ. ಅವನು ಹಾಗೆ ಅಡ್ವೈಸ್ ಮಾಡ್ತಾನೆ. ಐ ಡೋಂಟ್ ನೋ, ನಂಗೆ ಪ್ರಾಬಬ್ಲಿ ಯಾರನ್ನೂ ಅಣ್ಣ ಅಂತ ಕರೆದಿಲ್ಲ ನಾನು, ರಿಯಲ್ ಲೈಫಲ್ಲಿ ಒಬ್ಬ ಅಣ್ಣನ ಥರ ಬಂದಿದ್ದಾನೆ. ಸುಪ್ರೀತಾ ಅಕ್ಕ ಆಗಲಿ, ಪ್ರಮೋದ್ ಅಣ್ಣ ಆಗಲಿ, ಅವರಿಬ್ರು ಅಷ್ಟೇ. ನಾನು ಯಾರಿಗೋ ಒಬ್ರಿಗೆ ಇಷ್ಟು ಕ್ಲೋಸ್ ಆಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಅಷ್ಟು ಇನ್ಪುಟ್ಸ್ ಕೊಟ್ಟು ನಮ್ಮನ್ನು ಬೆಳೆಸ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು. ತುಂಬ ಮಾತಾಡಿದೆ ಅನಿಸುತ್ತೆ, ಸಾರಿ. ತಾಕತ್ತುಗಳು ಒಟ್ಟಿಗೆ ಸೇರಿ ಒಂದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲದ ಹಾಗೆ ಈ ಧಾರಾವಾಹಿಯನ್ನು ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ. ಇದರ ಕಥೆ, ಅದರ ಆಳ ಬಹಳ ವಿಸ್ತಾರವಾದ್ದು. ಇವತ್ತಿನ ಏನು ಜೀ ಕನ್ನಡದ ಸಕ್ಸಸ್ಫುಲ್ ಜರ್ನಿ ಇದೆ, ಆ ಸಕ್ಸಸ್ಫುಲ್ ಜರ್ನಿಗೆ ಒಂದು ಕೋರ್ ಪ್ರೈಮ್ ಟೈಮ್ 7:30 ಶೋಗೆ ಒಂದು ಗ್ರಾಮೀಣ ಸೊಗಡಿನ ಅದ್ಭುತವಾದ ಎಂಟರ್ಟೈನಿಂಗ್ ಆಗಿರುವಂತಹ ಜೊತೆಗೆ ಸಿನಿಮ್ಯಾಟಿಕ್ ಆಗಿರುವಂತಹ ಹೈಲಿ ಎಮೋಷ್ನಲ್ ಕಥೆ ಇದು. ಅದಕ್ಕೆ ಬೇಕಾಗಿರುವಂಥ ಅಷ್ಟು ನ್ಯಾಯವನ್ನು ಪ್ರಮೋದ್ ಸರ್ ಹಾಗೂ ಮೇನಾಗಿ ಧರ್ಮಪತ್ನಿಯವರು ಸೇರಿ ಇದನ್ನು ಕೊಡ್ತಿದ್ದಾರೆ. ಆ್ಯಂಡ್ ಅವರಿಗೆ ಬ್ಯಾಕಪ್ ಆಗಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗಳು ಆ್ಯಂಡ್ ನಮ್ಮ ಜೀ ಕನ್ನಡದ ತಂಡ. ಐ ವಾಂಟ್ ಟು ಕಾಲ್ ಸುಧಿ, ನಮ್ಮ ಫಿಕ್ಷನ್ ಹೆಡ್ ಆನ್ ಸ್ಟೇಜ್, ಸೋಮು, ನಮ್ಮ ಪ್ರೋಗ್ರಾಮಿಂಗ್ ಹೆಡ್ ಚೇತು ಆ್ಯಂಡ್ ಸ್ಕಂದ. ಸೊ ಎಲ್ಲರೂ ಸೇರಿ ಅಂದರೆ ಇಲ್ಲಿ ಚಾನಲ್ ಮತ್ತು ಪ್ರೊಡಕ್ಷನ್ ಹೌಸ್ ಅನ್ನೋ ಭೇದ ಭಾವ ಇಲ್ಲ, ಎಲ್ಲರೂ ಸೇರಿ ಇದನ್ನು ಕಟ್ಕೊಡ್ತಿರೋದು. ಆ್ಯಂಡ್ ಐ ವಾಂಟ್ ಸುರೇಶ್ ಇನಿಷಿಯಲ್ ಎಡಿಟಿಂಗ್ ಟೀಮನ್ನು ಲೀಡ್ ಮಾಡ್ತಿದ್ದಾರೆ. ಗ್ರಾಫಿಕ್ಸ್ ಇರಬಹುದು, ಮಾರ್ಕೆಟಿಂಗ್ ಇರಬಹುದು, ಪ್ರಮೋಷನ್ ಇರಬಹುದು, ಆ್ಯಂಡ್ ಅದಕ್ಕೆ ತಕ್ಕಂಥ ಎಲ್ಲ ನ್ಯಾಯ ಆಗಿದೆ. ಐ ವಾಂಟ್ ಸುಧಿ ನಿಮಗೆ ಟೆಕ್ನಿಷಿಯನ್ಸ್ಗಳ ಬಗ್ಗೆ ಮತ್ತೊಂದಷ್ಟು ಡೀಟೇಲ್ಸನ್ನು ಸುಧಿ ಕೊಡ್ತಾರೆ. ಎಲ್ಲರೂ ಪ್ರೋಮೋಗಳು ನೋಡಿದ್ರಿ, ಒಂದು ಚಿಕ್ಕ ಸೀನನ್ನು ನೋಡಿದ್ರಿ. ಧಾರಾವಾಹಿಗಳ ಪ್ರಮೋದ್, ಸುಪ್ರೀತಾ ಅವರು ಮಾತಾಡಿದ್ರು, ಪಾತ್ರಧಾರಿಗಳು ಎಲ್ಲ ಹೇಳ್ಕೊಂಡ್ರು. ಇದರ ಒಂದು ದೊಡ್ಡ ಕ್ರೆಡಿಟ್ ಕೊಡಬೇಕಾಗಿರೋದು ನಮ್ಮ ನಿರ್ದೇಶಕ ಉತ್ತಮ್ ಮಧು ಅವ್ರಿಗೆ. ನಾವೇನು ಸ್ಕ್ರೀನ್ ಪ್ಲೇ ಡಿಸ್ಕಸ್ ಮಾಡುವಾಗ ಸುಪ್ರೀತಾ ಅವ್ರು ಏನು ಹೇಳಿದ್ರಲ್ಲ, ರಾಘವ್ ಅವರು ಪ್ರತಿಯೊಂದು ಚಿಕ್ಕ ಸೀನ್, ಚಿಕ್ಕ ಶಾಟ್ ಇದು ಹೀಗೆ ಬರಬೇಕು, ಚಿಕ್ಕ ಚಿಕ್ಕ ರಿಯಾಕ್ಷನ್ಸ್ ಕೂಡ ಹೀಗೆ ಇರಬೇಕು ಅಂತ ಅವರು ಅದನ್ನು ಪ್ಲಾನ್ ಮಾಡಿ ನಾವು ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ. ಅದನ್ನು ಸ್ಕ್ರೀನ್ ಮೇಲೆ ತರುವಲ್ಲಿ ಉತ್ತಮ್ ಮಧು ಅವರು ಮತ್ತು ನಮ್ಮ ಕಮಿಷನ್ ಹೆಡ್ ಜಯಂತ್ ಅವರು, ಅವ್ರ ಪಾತ್ರ ತುಂಬ ದೊಡ್ಡದಿದೆ. ಅವರಿಗೆ ದೊಡ್ಡ ಕ್ರೆಡಿಟ್ ಹೋಗಬೇಕು. ಆಮೇಲೆ ಕಥೆ ಅಂತ ನೋಡಿದ್ರೆ ನಿಮಗೆ ಇದು ಯಾವುದೋ ಈ ಕಥೆ ಥರ ಇದೆ, ಇನ್ನೊಂದು ಯಾವುದೋ ಮತ್ತೊಂದು ಕಥೆ ಥರ ಇದೆ ಅಂತ ನಿಮಗೆ ಯಾವ ಕಥೆ ಕೇಳಿದ್ರೂ ಹಾಗೆ ಅನಿಸುತ್ತೆ. ಆದರೆ ಇಲ್ಲಿ ನಾವು ಏನು ಹೇಳ್ತಿದ್ದೀವಿ ಅನ್ನೋದಕ್ಕಿಂತ ಅದನ್ನು ಹೇಗೆ ಹೇಳ್ತಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಗಲೇ ಎಲ್ಲರೂ ಹೇಳಿದಾಗೆ ಇದರ ಪ್ರೆಸೆಂಟೇಷನ್ ಅಂದರೆ ಸ್ಕ್ರೀನ್ ಪ್ಲೇನೇ ಇದರ ವಿಶೇಷತೆ. ಅಂದರೆ ಇದರಲ್ಲಿ ನೀವು ನೋಡೋ ಪ್ರತಿಯೊಂದು ಸೀನ್, ಪ್ರತಿಯೊಂದು ಪಾತ್ರ ಕೂಡ ನಿಮಗೆ ನಮ್ಮ ಮನೆಯಲ್ಲೋ, ನಮ್ಮ ಅಕ್ಕಪಕ್ಕದ ಮನೆಯಲ್ಲೋ, ಅಥವಾ ನಾವೆಲ್ಲೋ ನಮ್ಮ ಬಂಧು ಬಳಗದ ಎಲ್ಲೋ ಒಂದು ಕಡೆ ನಡೆದಿರೋ ಥರ ನಿಮ್ಗೆ ಅನಿಸುತ್ತೆ. ಅಂದರೆ ಎಲ್ಲ ನೈಜವಾದಂತಹ ಭಾವಗಳು, ಟ್ರೂ ಎಮೋಷನ್ಸ್ ಇದರಲ್ಲಿ ಇರುವಂಥದ್ದು. ಆಮೇಲೆ 7:30ಗೆ ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬಂದು ಅದು ಒಂದು ಗ್ರಾಮೀಣ ಸೊಗಡಿನ ಕಥೆಯಾಗಿತ್ತು, ದೊಡ್ಡ ಮಟ್ಟದ ಹಿಟ್ಟಾಗಿ ಸಂಚಲನ ಮೂಡಿಸಿದ್ದು. ಅದೇ ಸ್ಲಾಟಲ್ಲಿ ಇದು ಕೂಡ ಬರ್ತಾ ಇದೆ. ಅಂದರೆ ಎಲ್ಲೋ ನಮ್ಮ ಚನ್ನಪಟ್ಟಣನೋ, ರಾಮನಗರನೋ, ಅಥವಾ ನಮ್ಮ ಸುತ್ತಮುತ್ತ ಎಲ್ಲೋ ಒಂದು ಚಿಕ್ಕ ಊರಿನಲ್ಲಿ ಇರಬಹುದಾದಂತಹ ಒಂದು ಮಾರಿಗುಡಿ ಅನ್ನುವಂಥ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆಯುವಂಥ ಕಥೆಯನ್ನು ಇಟ್ಕೊಂಡು ನಾವು ಇಡೀ ಕರ್ನಾಟಕದ ಕಥೆಯನ್ನು ಹೇಳಕ್ಕೆ ಹೊರಟಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಹೊಸ ಕಲಾವಿದರನ್ನ ನೀವು ನೋಡಿದ್ರಿ. ಇದ್ರ ಜೊತೆಗೆ ಹಿರಿಯ ಕಲಾವಿದರ, ರಂಗಭೂಮಿ ಮತ್ತು ಸಿನಿಮಾದ ಹಿರಿಯ ಕಲಾವಿದರ ಒಂದು ದಂಡ ಇಲ್ಲಿದೆ. ವಿಶೇಷವಾಗಿ ನೀವೀಗಾಗಲೇ ವರ್ಷಗಳಿಂದ, ಸಾಕಷ್ಟು 2-3 ದಶಕಗಳಿಂದ ನೀವು ತೆರೆ ಮೇಲೆ ನೋಡ್ಕೊಂಬಂದಿದ್ದೀರಿ ನಾಗೇಂದ್ರ ಶಾ ಅವರು. ಅವರನ್ನು ಇದರಲ್ಲಿ ನೀವು ಸಂಪೂರ್ಣವಾಗಿ ಬೇರೆಯೇ ಥರದ ನಾಗೇಂದ್ರ ಶಾ ಅವ್ರನ್ನ ನೋಡ್ತೀವಿ. ವೀರಭದ್ರ ಅನ್ನುವಂಥ ಒಂದು ಬಹಳ ಗಟ್ಟಿಯಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಒಂದು ನಮಗೂ ಖುಷಿ ಇದೆ, ಇಡೀ ಕರ್ನಾಟಕ ಅಷ್ಟೇ ನಮ್ಮ ಬೇರೆ ಚಾನಲ್ಗಳು ಕೂಡ ಈ ಧಾರಾವಾಹಿಯನ್ನು ಒಂದು ಕಾತರದಿಂದ ನೋಡ್ತಾ ಇದ್ದಾರೆ, ತಿರುಗಿ ನೋಡ್ತಾ ಇದ್ದಾರೆ. ಇಂಥ ಒಂದು ಪ್ರಾಜೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಹುಶಃ ಪ್ರಮೋದ್ ಮತ್ತು ಸುಪ್ರೀತಾ ಅವರಿಗಿಂತಹ ಬೆಸ್ಟ್ ಇನ್ಯಾರು ಇದ್ದಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಅಂದರೆ ಇದು ಈ ತೆರೆ ಮೇಲೆ ನಾವು ಇದನ್ನು ನೋಡಿದ ಮೇಲೆ ಅನಿಸ್ತಾ ಇರೋದು. ಅವರ ಸಂಪೂರ್ಣ ರಂಗಭೂಮಿ ಮತ್ತು ಸಿನಿಮಾದ ಅನುಭವವನ್ನು ಇದ್ರ ಮೇಲೆ ಹಾಕಿದ್ದಾರೆ. ಏನಂದರೆ ನಾವು ಈ ಕಥೆ ಹೇಳುವಂತಹ ಧಾರಾವಾಹಿಗಳನ್ನು ಮಾಡುವಂಥ ಪ್ರಕ್ರಿಯೆ ನಿರಂತರ ನಾವು ಮಾಡ್ತಾನೆ ಇರ್ತೀವಿ, ಒಂದು ಮುಗಿದ ಮೇಲೆ ಇನ್ನೊಂದು ಮಾಡ್ತಾನೆ ಇರ್ತೀವಿ. ಆದರೆ ಪ್ರತಿ ಸರಿಯೂ ನಾವು ಹಿಂದಿನದಕ್ಕಿಂತ ಚೆನ್ನಾಗಿ, ಹಿಂದದಕ್ಕಿಂತ ಬೆಟರಾಗಿ ನಾವು ಮಾಡಬೇಕಾಗತ್ತೆ. ಹಾಗಾದಾಗ ಮಾತ್ರ ನಾವು ಈ ಇಂಡಸ್ಟ್ರಿಯನ್ನು, ಈ ಕತೆ ಹೇಳುವ ಒಂದು ಕಲೆಯನ್ನು, ಕಿರುತೆರೆಯನ್ನು ನಾವು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಪ್ರಯತ್ನ ಇದು. ಒನ್ಸ್ ಅಗೈನ್ ದೊಡ್ಡ ಬಿಗ್ ಥ್ಯಾಂಕ್ಸ್ ಟು ರಾಘವ್, ಬಿಕಾಸ್ ನಾವು ಮಾಡುವ ಪ್ರತಿ ಸೀರಿಯಲ್ ಹಿಂದೆ ನಿಂತು ಅದನ್ನು ನಮ್ಮನ್ನು ಏನು ಮೋಟಿವೇಟ್ ಮಾಡೋ ರೀತಿ, ನಮ್ಮನ್ನು ಉತ್ತೇಜಿಸುವಂಥ ರೀತಿ ಇದೆಯಲ್ಲ, ಅದು ತುಂಬ ದೊಡ್ಡದು. ಆಮೇಲೆ ಎಲ್ಲರ ಪರವಾಗಿ, ನಮ್ಮ ಇಡೀ ಟೀಮ್ನ ಪರವಾಗಿ ಮತ್ತೊಂದು ಸಲ ಪ್ರಮೋದ್ ಮತ್ತು ಸುಪ್ರೀತಾ ಅವರಿಗೆ
ದೊಡ್ಡ ಧನ್ಯವಾದಗಳು. ಏನಂದರೆ ಸಾಮಾನ್ಯವಾಗಿ ಹೆಂಗಿರುತ್ತೆ ಅಂದರೆ ಪ್ರತಿ ಸೀರಿಯಲ್ ಲಾಂಚ್ ಮಾಡುವಾಗ ಪ್ರೊಡ್ಯೂಸರ್ಸು ಸರ್ ಸಾಕು ಸರ್ ಇಷ್ಟು ಸಾಕು ಸರ್ ಅಂತಿರ್ತಾರೆ, ನಾವು ಇನ್ನೂ ಬೇಕು ಬೇಕು ಅಂತಿರ್ತೀವಿ. ಇಲ್ಲಿ ಆ್ಯಕ್ಚುಲಿ ಉಲ್ಟಾ, ಅವರೊಂದು ಜಾತ್ರೆ ಮಾಡಿದ್ದಾರೆ, ಮೇಡಮ್ ಸಾಕು ಬಿಟ್ಬಿಡಿ ಇಷ್ಟೇ ಸಾಕು ಅಂದರೆ ಸರ್ ಇಲ್ಲ ಇನ್ನೂ ಏನು ಬೇಕು ಅಂತ. ರಿಯಲ್ ಆಗಿ ಲಕ್ಷಾಂತರ ಜನ ಸೇರುವ ಜಾತ್ರೆಗೆ ಕದ್ದು ಕ್ಯಾಮ್ರಾ ತೊಗೊಂಡೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಇಂಥ ಹುಚ್ಚುತನ ಇದ್ದಾಗ ಮಾತ್ರ ಇಲ್ಲಿ ಏನೊಂದು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒನ್ಸ್ ಅಗೈನ್ ನಿಮ್ಮೆಲ್ಲರಿಗೂ, ನೀವು ಹಿಂದಿಂದನೂ ನಮಗೆ ಜೀ ಕನ್ನಡದ ಎಲ್ಲ ಧಾರಾವಾಹಿಗಳಿಗೆ ನೀವು ಬೆಂಬಲವಾಗಿ ನಿಂತಿದ್ದೀರಿ. ಈ ಬೆಂಬಲ ಅಣ್ಣಯ್ಯನಿಗೂ ಇರಲಿ ಅಂತ ಕೇಳ್ಕೊತೀನಿ. ಒನ್ಸ್ ಅಗೈನ್ ಇಡೀ ಟೀಮಿನ ಪರವಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ದೊಡ್ಡ ಜವಾಬ್ದಾರಿ ಕೊಟ್ಟಂತಹ ಝೀಗೆ ನಾನು ಆ ಜವಾಬ್ದಾರಿಯನ್ನು ನಿಭಾಯಿಸಿದಿನೋ ಇಲ್ವೋ ಅನ್ನೋದು 12ನೇ ತಾರೀಕು ನೀವು ನೋಡಿ ನನಗೆ ತಿಳಿಸಿ. ಯಾಕೆಂದರೆ ಇವರು ಹೇಳಿದಾಗೆ ಪ್ರತಿದಿನ 8ರಿಂದ 10 ಸೀರಿಯಲ್ಗೆ ಕತೆಗಳನ್ನು ಮೈಂಡ್ ಸ್ಟ್ರಾಮ್ ಮಾಡ್ತಾನೆ ಇರ್ತಾರೆ. ಅಂಥದ್ರಲ್ಲಿ ನನ್ನ ಒಂದು ಕತೆಗೆ ಕೂತು ರಾಘು ಪರ್ಸ್ನಲಿ ವರ್ಕ್ ಮಾಡ್ತಿರೋದಾಗಿರ್ಬೋದು, ಎವ್ರಿಬಡಿ ಇಲ್ಲಿ ಯಾರ್ಯಾರು ಬಂದು ನಿಂತಿದ್ದಾರೆ ಇವರೆಲ್ಲರೂ ನನಗಿಂತ ನಾವು ಎವ್ರಿ ಡೇ ಚನ್ನಪಟ್ಟಣಕ್ಕೆ ಇಡೀ ಚಾನಲ್ ಬರ್ತಾರೆ, ಅಲ್ಲಿ ಕೂತ್ಕೋತಾರೆ, ಪ್ರೋಸೆಸ್ನ ನೋಡ್ತಾ ಇದ್ದಾರೆ, ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೋತಿದ್ದಾರೆ. ಆ್ಯಂಡ್ ಅವ್ರು ಹೇಳಿದಾಗೆ ಇದಕ್ಕೆ ಇನ್ನೇನೋ ಬೇಕು ಅನ್ಸೋದು ಈ ರಂಗಭೂಮಿ ಅವ್ರದ್ದು ಒಂದು ಹುಚ್ಚುತನ. ಅವ್ರಿಗೆ ಸಾಕಾಗಲ್ಲ. ಯಾಕಂದ್ರೆ ನನ್ನ ಗುರುಗಳು ನಂಗೆ ಯಾವತ್ತೂ ಒಂದು ಮಾತು ಹೇಳಿದರು, ಯಾವತ್ತು ನೀನು ಸ್ಯಾಟಿಸ್ಫೈ ಆಗ್ತೀಯ ಅವತ್ತು ನೀನು ಸತ್ತೋಗ್ತೀಯ ಅಂತ. ಸೊ ಮೋಸ್ಟ್ಲಿ ಆ ಸ್ಯಾಟಿಸ್ಫಿಕೇಷನ್ ನನಗೆ ಇವತ್ತವರೆಗೂ ನಾನು ಮಾಡಿರೋ ಪಾತ್ರಗಳಲ್ಲೂ ಬಂದಿಲ್ಲ, ನಾನು ಮಾಡ್ತಿರೋ ಸೀರಿಯಲಲ್ಲೂ ಬರಲ್ಲ. ಅದನ್ನು ಟು ದಿ ಕೋರ್ ನಾನು ಅಟ್ ದ ಟಾಪಲ್ಲಿ ನಿಲ್ಲಿಸುವಂಥ ಎಲ್ಲ ಪ್ರಯತ್ನನ ನಾನು ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಜೊತೆ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಘು ಸರ್. ಎಲ್ರಿಗೂ ಥ್ಯಾಂಕ್ಸ್ ಒನ್ಸ್ ಅಗೇನ್. ನಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ತುಂಬ ಅಪ್ರಿಷಿಯೇಟ್ ಮಾಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದು ಬರೋದಕ್ಕೆ ಕಾರಣ ನನ್ನ ಇಡೀ ತಂಡ. ಇಲ್ಲಿ ಬರೀ 6 ಜನ ಇದ್ದಾರೆ, ಬಟ್ 6 ಜನ ಇದ್ದಾರೆ. ಬಟ್ ಅದರ ಹಿಂದೆ 50-60 ಜನ ಅಲ್ಲಿ ಎವ್ರಿ ಡೇ ಮನೆ ಮಠ ಬಿಟ್ಟು. ಸೊ ಟಫೆಸ್ಟ್ ಟೈಮ್, ಎಷ್ಟೋ ಜನ ಮಕ್ಕಳು ಪುಟ್ ಮಕ್ಕಳು ಇರ್ತಾರೆ, ಇಲ್ಲಿರ್ತಾರೆ, ಅಪ್ ಆ್ಯಂಡ್ ಡೌನ್ ಓಡಾಡೋಕ್ಕಾಗ್ತಿಲ್ಲ. ಬಟ್ ಎಸ್, ಸೊ ಈ ಥರದ್ದನ್ನೆಲ್ಲ ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನನ್ನ ಜೊತೆಗೆ ನಿಂತು ಸಾಕ್ತಾ ಇದೆ ಇದು. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಇಡೀ ತಂಡಕ್ಕೆ, ಡೈರೆಕ್ಟರ್ ಉತ್ತಮ್ ಮಧುವಿಂದ ಹಿಡಿದು ಪಾತ್ರೆ ತೊಳೆಯುವಂಥ ಪ್ರೊಡಕ್ಷನ್ ಅವ್ರ ತನಕ ದೇವ್ ಸ್ಟುಡ್ ಬೈ ಮೀ. ಥ್ಯಾಂಕ್ ಯು ಸೋ ಮಚ್. ಸೊ ಹೀಗೆ ಬಹಳಷ್ಟು ಒಳ್ಳೆ ಉದ್ದೇಶಗಳು, ಒಳ್ಳೆ ಮನಸ್ಸುಗಳು ಆ್ಯಂಡ್ ಅದ್ಭುತವಾದ ಟ್ಯಾಲೆಂಟ್ ಎಲ್ಲವೂ ಸೇರ್ಕೊಂಡು ಈ ಪ್ರಾಜೆಕ್ಟ್ ಆಗ್ತಿದೆ. ಆ್ಯಂಡ್ ಈ ಅಣ್ಣಯ್ಯನನ್ನು ಮಗು ಥರ ನೋಡ್ಕೋತಿರೋದು ಇವ್ರುಗಳೆಲ್ಲ, ಹಾಗೆ ಪ್ರಮೋದ್ ಸರ್ ಆ್ಯಂಡ್ ಅವರ ತಂಡದವರು. ಜಯಂತ್ ಇಲ್ಲಿಲ್ಲ, ಸೊ ವಿ ಶುಡ್ ರಿಮೆಂಬರ್ ಜಯಂತ್ ಆಲ್ಸೋ. ಆ್ಯಂಡ್ ಆಡಿಯನ್ಸ್ಗಳು ನಮಗೆ ನಂಬರ್ 1 ಚಾನಲ್ ಅಂತ ಹೇಳಿ ಲಾಸ್ಟ್ ಒಂದು 6 ವರ್ಷದಿಂದ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನು ಜೀ ಕನ್ನಡದ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ಅದಕ್ಕೆ ಸೂಟ್ ಆಗೋ ಥರದಲ್ಲೇ ಪ್ರೊಡಕ್ಷನ್ ಹೌಸ್ಗಳು ಕೂಡ ಒಟ್ಟಿಗೆ ಬರ್ತಾ ಇದ್ದಾರೆ. ಸೊ 12ನೇ ತಾರೀಕಿಂದ ಅಣ್ಣಯ್ಯ ನಿಮ್ಮ ಮುಂದೆ ಬರ್ತಾನೆ. ಪರದಲ್ಲಿ ಇನ್ನೊಂದಷ್ಟು ಎಕ್ಸೈಟಿಂಗ್ ಪ್ರಾಜೆಕ್ಟ್ಗಳನ್ನು ಲೈನಪ್ ಮಾಡ್ತಾ ಇದ್ದೇವೆ. ಐ ಥಿಂಕ್ 18ನೇ ತಾರೀಕಿಗೆ ಅದರ ಒಂದು ಬೇರೆ ಟೀಸರನ್ನು ಬಿಡ್ತೀವಿ. ರಾಯರ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀವಿ, ಗುರು ರಾಘವೇಂದ್ರ ಸ್ವಾಮಿಯ ಕಥೆಯನ್ನು. ಅದು ಬಹಳ ದಿನದ ಕನಸು ನನಗೆ ವೈಯಕ್ತಿಕವಾಗಿ. ಸೊ ಆ ಧಾರಾವಾಹಿಯ ಕೆಲಸಗಳು ಶುರು ಆಗ್ತಿದೆ. ಆರಾಧನೆ ದಿನ ಅದರ ಕಥೆಯನ್ನು ಕೂಡ ಹೇಳ್ತಿದ್ದೀವಿ. ಅದರ ಜೊತೆಗೆ ನಾನಿನ್ನು ಬಿಡಲಾರೆ ಅನ್ನೋ ಒಂದು ಹಾರರ್ ಸೀರಿಯಲನ್ನು ಕೂಡ ಮಾಡ್ತಿದ್ದೇವೆ. ಆ್ಯಂಡ್ ಬೇರೆ ಬೇರೆ ರಿಯಾಲಿಟಿ ಶೋಗಳು ಆ್ಯಂಡ್ ಅಫ್ಕೋರ್ಸ್ ಕುಟುಂಬ ಅವಾರ್ಡ್ಸ್ ಇನ್ನೇನು ಬರ್ತಾ ಇದೆ. ಸೊ ಹೀಗೆ ಈವೆಂಟ್ಗಳು, ಸಿನಿಮಾಗಳಿರಬಹುದು, ರಿಯಾಲಿಟಿ ಶೋಗಳಿರಬಹುದು, ಧಾರಾವಾಹಿಗಳಿರಬಹುದು, ಎಲ್ಲದರಲ್ಲೂ ನೀವು ಕೊಟ್ಟಿರುವಂಥ ಪ್ರೀತಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಇಡೀ ತಂಡ ಮಾಡುತ್ತೆ. ನಿಮ್ಮ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಮಾಧ್ಯಮದವರಿಗೆ ಕಾಯಿಸಿದರೆ ತಡ ಆಗಿದ್ದರೆ ಕ್ಷಮೆ ಇರಲಿ. ಆ್ಯಂಡ್ ಏನಾದರೂ ಪ್ರಶ್ನೆಗಳಿದ್ದರೆ ತಂಡದವ್ರನ್ನ ಕೇಳಬಹುದು. ತಂಗಿಯರಿಗೂ ಮಾಡೋ ಒಂದು ಗೊತ್ತಾಯ್ತು ಪ್ರಶ್ನೆ ಅರ್ಥ ಆಯಿತು. ಇಂಡಿಯನ್ ಸಿನಿಮಾ ಇತಿಹಾಸದಲ್ಲಿ ಬಹುಶಃ ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 118 ಸಿನಿಮಾಗಳು ಬಂದಿದೆ ಅಣ್ಣ ತಂಗಿ ಕಥೆ ಇಟ್ಕೊಂಡು. ಅಷ್ಟು ಸಿನಿಮಾಗಳ ಅಷ್ಟು ಕಥೆ ಇದೆ ಇದರಲ್ಲಿ. ಅಷ್ಟು ಕಥೆಯನ್ನು ಹೊಸದಾಗಿ ಹೇಳಿದ್ದೀವಿ. ಹೊಸ ಸಮಸ್ಯೆಗಳು, ಹೊಸ ಪಾತ್ರ. ಇಲ್ಲಿ ಅಮ್ಮನಂಥ ಅಣ್ಣನ ಕಥೆ ಇದು. ಆ್ಯಂಡ್ ಅದಕ್ಕೆ ಬರುವಂಥ ಟ್ವಿಸ್ಟ್ಗಳಿರ್ಬೋದು, ಅದಷ್ಟನ್ನು ಎಂಟರ್ಟೈನಿಂಗ್ ಆಗಿ ಅದ್ಭುತವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ದಿಸ್ ವಿಲ್ ಬಿ ಅ ವಿಜುವಲ್ ಟ್ರೀಟ್ಮೆಂಟ್ ಆ್ಯಂಡ್ ಅನ್ ಎಮೋಷ್ನಲ್ ಎಕ್ಸೈಟ್ಮೆಂಟ್ ಫಾರ್ ಶೋರ್. ನನ್ನ ಪ್ರಶ್ನೆ ನಿಶಾ ಅವರಿಗೆ, ವೀಕ್ಷಕರು ನಿಮ್ಮನ್ನು ನೋಡಿದಾಗ ಗಟ್ಟಿಮೇಳ ಕನೆಕ್ಟ್ ಆಗಬೇಕು, ಇದು ನಿಮಗೆ ಎಷ್ಟು ಸವಾಲಿನ ಕೆಲಸ? ಆ್ಯಕ್ಚುಲಿ ತುಂಬಾ ಚಾಲೆಂಜಿಂಗು. ಮ್ಯಾಮ್ ಕೂಡ ಫಸ್ಟ್ ಡೇ ಮೀಟಿಂಗಿಂದ ಕೂತಾಗಲೂ ಅದೇ ಹೇಳ್ತಾಯಿದ್ರು. ಆ್ಯಂಡ್ ಇಲ್ಲಿ
ಎಲ್ಲರೂ ಅಷ್ಟೇ ಕಷ್ಟಪಡ್ತಾ ಇದ್ದಾರೆ. ನನಗೂ ಗೊತ್ತಾಗ್ತಾ ಇಲ್ಲ ಮಧ್ಯದಲ್ಲಿ ಲೈಕ್ ತುಂಬ ಕಷ್ಟಪಡ್ತಾ ಇದ್ದೀನಿ ನಾನು. ಯಾಕಂದರೆ ಅಮೂಲ್ಯ ಅಷ್ಟು ಗಟ್ಟಿಯಾಗಿ ಕೂತ್ಬಿಟ್ಟಿದ್ಲು, ಜನರ ತಲೆಯಲ್ಲೂ ಅಷ್ಟೇ ಗಟ್ಟಿಯಾಗಿ ಕೂತ್ಬಿಟ್ಟಿದೆ. ಸೊ ಅದರಿಂದ ಆಚೆ ಬರೋದೇ ಒಂದು ದೊಡ್ಡ ಟಾಸ್ಕು. ನಾನು ಆ್ಯಕ್ಟಿಂಗ್ ಮಾಡುವಾಗಲೂ ಮಧ್ಯೆ ಅಮೂಲ್ಯ ಬರ್ತಿದ್ದಾಳೆ ಅಂತಾರೆ. ನನಗೆ ಯಾವ ಥರ ಅಮೂಲ್ಯ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾನು ಮ್ಯಾಮ್ಗೆ ಹೋಗಿ ಕೇಳ್ತಿದ್ದೀನಿ, ಮ್ಯಾಮ್ ಹೆಂಗೆ ಅಮೂಲ್ಯ ಬರ್ತಿದ್ದಾಳೆ ನಂಗೆ ಗೊತ್ತಾಗ್ತಾ ಇಲ್ಲ, ಒಂಚೂರು ಹೇಳಿ ಅಂತ. ಇಲ್ಲ ಇದು ತುಂಬಾ ಒಂದು ದೊಡ್ಡ ರೀತಿ ಟಾಸ್ಕ್. ಅಮೂಲ್ಯ ಅನ್ನೋದನ್ನು ಹೋಗಿಸಿ ಪಾರ್ವತಿ ಅನ್ನೋದನ್ನು ತಲೆಯಲ್ಲಿ ಎಲ್ಲರೂ ತಲೆಯಲ್ಲಿ ಕೂರಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಆ್ಯಂಡ್ ಐಮ್ ವರ್ಕಿಂಗ್ ಆನ್ ಇಟ್. ಅದನ್ನು ನೀವು ಡಿಸೈಡ್ ಮಾಡಬೇಕು, ಹೇಗೆ ಮಾಡಿದ್ದೀನಿ, ಯಾವ ಥರ ನಿಮಗೆ ಅನಿಸ್ತಿದೆ ಅಂತ ನೀವು ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೋಪ್ಫುಲ್ಲಿ ನನ್ನ ಈಗ ಆಲ್ರೆಡಿ ಡಾಕ್ಟ್ರೇ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಫ್ಯಾನ್ಸ್ ಎಲ್ಲರೂ ಆಗಿರ್ಬೋದು. ಹಾಗೆ ಸುಮಾರಷ್ಟು ಜನ ಡಾಕ್ಟ್ರೇ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಹಬ್ಬ ಸದ್ಯ ಅನ್ನೋ ಥರ ಫೀಲ್ ಇವಾಗ ನನಗೆ ಶುರು ಆಗಿದೆ. ಆ್ಯಂಡ್ ಹೋಪ್ಫುಲ್ಲಿ ನಿಮ್ಗೆಲ್ರಿಗೂ ಆ ಥರನೇ ಅನಿಸಿದ್ರೆ ನಂಗೆ ಅದಕ್ಕಿಂತ ದೊಡ್ಡ ಖುಷಿ ಏನೂ ಇಲ್ಲ. ಆ್ಯಂಡ್ ಇವರೆಲ್ಲರೂ ಇನ್ನೂ ಖುಷಿ ಪಟ್ಬಿಡ್ತಾರೆ. ಸರಿ ಎಸ್. ರಾಘವೇಂದ್ರ ಸರ್, ನನ್ನದು ಪ್ರಶ್ನೆ ನಿಮಗೆ. ಹಂಗೆ ನೋಡಿದ್ರೆ ಇದು ಹೀರೋ ಓರಿಯೆಂಟೆಡ್ ಸೀರಿಯಲ್. ಬಟ್ ಹೆಣ್ಣಿನಂಥ ಅಣ್ಣ ಇವನು, ಅಂದರೆ ಫೆಮಿನಿಸಮ್ ಅಂತ ಏನು ಕರಿತೀವಲ್ಲ, ಅಂದರೆ ಹೆಣ್ತನ ಅಷ್ಟು ಇರುವಂತಹ ಜವಾಬ್ದಾರಿ, ತಂಗಿದಿರಿಗೆ ಮದುವೆ ಮಾಡಿಸ್ಬೇಕು, ಈ ಎಲ್ಲ ಎಮೋಷನ್ಸ್ಗಳಿರುವಂತಹ ಅಣ್ಣನ ಕಥೆ ಇದು. ನಮ್ಮ ಟೆಲಿವಿಷನಿನ ಕೋರ್ ಆಡಿಯನ್ಸ್ಗಳು ಫೀಮೇಲ್ ಆಡಿಯನ್ಸ್ಗಳೇ ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ಹೀರೋಗಳ ಪೋಸ್ಟ್ರು ಪಕ್ಕದಲ್ಲಿರುತ್ತೆ, ಹೀರೋಯಿನ್ಗಳ ಪೋಸ್ಟ್ಗಳೇ ಮುಂದೆ ಇರುತ್ತೆ. ಸೊ ಇಟ್ಸ್ ಬೈ ಡಿಸೈನ್ ಹಾಗೆ ಮಾಡ್ತಾ ಹೋಗ್ತೀವಿ. ಬಟ್ ಅಲ್ಟಿಮೇಟ್ಲಿ ಎಲ್ಲ ಫ್ಯಾಮಿಲಿ ಇನ್ಕ್ಲೂಸಿವ್, ಎಲ್ಲ ವರ್ಗದವರು, ಎಲ್ಲ ಏಜ್ ಗ್ರೂಪ್ ಅವರು, ಎಲ್ಲ ಜೆಂಡರ್ಗಳು ಎಲ್ರಿಗೂ ಸೂಟ್ ಆಗುವಂಥ ಕಥೆನೇ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮನೆ ಮಂದಿ ಅಷ್ಟೂ ಜನ ಕೂತ್ಕೊಂಡು ನೋಡುವಂಥ ಎಂಟರ್ಟೈನಿಂಗ್ ಜೊತೆಗೆ ಎಮೋಷ್ನಲ್ ಕಥೆ ಇದು. ಅಣ್ಣ ತಂಗಿಯ ಜಾನರ್ನ ಸೀರಿಯಲ್ಗಳು ಪ್ರಧಾನವಾಗಿ ಯಾವುದು ತುಂಬ ಬಂದಿಲ್ಲ. ಸೊ ಆ ಥರದ್ದು ಆಗಿರೋದ್ರಿಂದ ಇಡೀ ಇಂಡಸ್ಟ್ರಿಗೆ ಇದು ತುಂಬ ಫ್ರೆಶ್ ಅನಿಸುತ್ತೆ. ಆ್ಯಂಡ್ ಅದನ್ನು ನಾವು ಟ್ರೀಟ್ ಮಾಡ್ತಿರುವಂತಹ ರೀತಿ, ಅದನ್ನು ಟೆಕ್ನಿಕಲಿ ತರುವಂತಹ ರೀತಿ, ಯಾಕಂದರೆ ನಂಬರ್ 1 ಚಾನಲ್ ಆಗಿ ನಮಗೊಂದು ಜವಾಬ್ದಾರಿ ಇದೆ ಟು ಟೇಕ್ ದ ಸ್ಕೇಲ್ ಟು ನೆಕ್ಸ್ಟ್ ಲೆವೆಲ್ಗಳಿಗೆ, ಇಂಡಸ್ಟ್ರಿಯ ಸ್ಕೇಲ್ಗಳನ್ನು. ಆ ಪ್ರಯತ್ನ ಈ ಪ್ರಾಜೆಕ್ಟಿನ ಮೂಲಕ ಖಂಡಿತ ಆಗುತ್ತಮ್ಮ. ನಿಶಾ ರವಿಕೃಷ್ಣ ಅವರು ಈ ಪಾತ್ರಕ್ಕೆ ಆಯ್ಕೆ ಆಗಬೇಕು ಅಂತ ಬಂದಾಗ ಐ ಥಿಂಕ್ ಅದು ನಿಮ್ಮ ಡಿಸಿಷನ್ ಆಗಿತ್ತು ಅಥವಾ ಶಾರ್ಟ್ ಟೈಮಲ್ಲಿ ವಾಪಸ್ ಆದರು ಅಂತ ಅನ್ಸುತ್ತೆ ಜಿ ಕನ್ನಡಗೆ? ಇಲ್ಲ, ಮುಗಿದು ತುಂಬ ತಿಂಗಳುಗಳಾಗೋಯ್ತು ಅದು. ಡಿಸೆಂಬರಲ್ಲಿ ಆ ಪಾತ್ರದ ಇಂಪ್ಯಾಕ್ಟ್ ಹಂಗಿದೆ, ಡಿಸೆಂಬರ್ ಆಗಿತ್ತು. ಬಟ್ ಅವ್ರು ಹೇಳ್ದಂಗೆ ಇದನ್ನು ಐ ಹೋಪ್ ಅಂತಿದ್ದಾರೆ. ಐ ವಿಲ್ ಅಶ್ಯೂರ್ ಜನ ವಿಲ್ ಸ್ಟಾರ್ಟ್ ಕಾಲಿಂಗ್ ಹರ್ ಡಾಕ್ಟ್ರೇ ಆ್ಯಂಡ್ ಅಥವಾ ಪಾರ್ವತಿ ಅಂತ ಹೇಳಿ ಕರೆಯೋಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಅಮೂಲ್ಯ ಪಾತ್ರದ 2.0 ಬರುತ್ತೆ ಮದುವೆ ಆದಮೇಲೆ, ಅದಕ್ಕೂ ಕಾಯ್ತಾ ಇರಿ. ಸೊ ಯಾವಾಗಲೂ ಅಳಿಸೋದಿಲ್ಲ, ಅಲ್ಲಿ ಇನ್ನೊಂದು ವರ್ಷನ್ ಆಗಿ ಬೇರೆ ಥರದಲ್ಲಿ ಬರುತ್ತೆ. ಸೊ ಆಡಿಯನ್ಸ್ ವಿಲ್ ಬಿ ಡೆಫಿನೆಟ್ಲಿ ಎಕ್ಸೈಟೆಡ್ ಆ್ಯಂಡ್ ಎಂಟರ್ಟೈನ್ ಟು ಸಿ ಹರ್ ಇನ್ ಅ ನ್ಯೂ ವರ್ಷನ್ ಫಾರ್ ಶೋರ್. ನಾಯಕ ನಟ ನಿಮಗೆ ಐ ಥಿಂಕ್ ನಿಮ್ಮ ಹೆಸರು ವಿಕಾಶ್ ಅನ್ಕೊಳ್ತೀನಿ. ಹೌದು. ಎಸ್ ಪ್ರಾಜೆಕ್ಟ್ ಸದ್ಯಕ್ಕಲ್ಲಮ್ಮ 5.5 ವರ್ಷದಿಂದ. ಅಫ್ಕೋರ್ಸ್ ಸರ್, ವೈ ನಾಟ್. ಸೊ ಹೇಗೆ ಅನಿಸುತ್ತೆ ಆ ಒಂದು ಇನ್ನು ಚಾನಲ್ಗೆ ಲಾಂಚ್ ಆಗ್ತಾ ಇರೋದು? ನಾನು ಆಗಲೇ ಹೇಳಿದ್ನಲ್ಲ, ತುಂಬಾ ಖುಷಿ ಇದೆ. ಸೊ ಇಂಥ ಒಂದು ಒಳ್ಳೆಯ ಚಾನಲಿಂದ, ಇಂಥ ಒಂದು ಒಳ್ಳೆಯ ಪ್ರೊಡಕ್ಷನ್ನಿಂದ ಇಷ್ಟು ಒಳ್ಳೆ ಕತೆ ಪಾತ್ರ ಸಿಗಬೇಕು ಅಂತ ಅದೊಂದು ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ, ಆ ಥರ ಕೂಡಿ ಬಂದಿದೆ ಅನ್ಕೋತೀನಿ ನಾನು. ನಿಜವಾಗ್ಲೂ ಭಾಳ ಖುಷಿ ಇದೆ. ಆ ಪಾತ್ರಕ್ಕೆ ಏನೆಲ್ಲ ಮಾಡಬೇಕು, ಏನು ಬೆಸ್ಟ್ ಎಫರ್ಟ್ಸ್ ಹಾಕಬೇಕು, ಅದನ್ನು ಇಡೀ ತಂಡ, ನಾನು ಇಡೀ ತಂಡ ಸೇರಿ ಹಾಕ್ತಾ ಇದ್ದೀವಿ. ಈಗ ಅದೇ ನಾನು ಆಗಲೇ ಹೇಳಲಿಲ್ಲ, ಸುಪ್ರೀತಾ ಮ್ಯಾಮ್ ಕೂಡ ಅಷ್ಟೇ ಆಲ್ಮೋಸ್ಟ್ 2 ತಿಂಗಳಿಂದ ಮನೆ ಮುಖನೇ ನೋಡ್ತಾ ಇಲ್ಲ. ಅವರು ಕೂಡ ನಮ್ಮ ಜೊತೆನೇ ಇದ್ದಾರೆ ಆಲ್ಮೋಸ್ಟ್ ಕಂಪ್ಲೀಟ್ ಡೇ ಆ್ಯಂಡ್ ನೈಟು. ಅಷ್ಟೇ ಎಫರ್ಟ್ಸ್ ಹಾಕ್ತಾ ಚಾನಲ್ ಅವರು ಅಷ್ಟೇ ಕಂಪ್ಲೀಟ್ ಯಾವಾಗ ನೋಡಿದ್ರು ನಮ್ಮ ಜೊತೆನೇ ಇದ್ದಾರೆ ಅವರು, ಬೆಳಿಗ್ಗೆ ರಾತ್ರಿ. ಸೊ ಅವರೆಲ್ಲ ಇಷ್ಟೇ ಎಫರ್ಟ್ಸ್ ಹಾಕ್ತಾರೋ ಅಂತ ಒಂದು ಟೀಮಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಅದೃಷ್ಟ ಅಂತ ನಾನು ಹೇಳ್ತೀನಿ. ಇದರಲ್ಲಿ ನಂದು ಏನೂ ಎಫರ್ಟ್ ಇಲ್ಲ, ಇದಕ್ಕೆ ನಾನು ಝೀರೋ. ಇಲ್ಲಿ ಹಿಂದೆ ಪಿಲ್ಲರ್ಗಳಿದಾರಲ್ಲ, ಈ ಪಿಲ್ಲರ್ಗಳೇ ಅಷ್ಟು ಕೆಲಸ ಮಾಡ್ತಿರೋದು. ಆ್ಯಂಡ್ ರಾಘು ಆ್ಯಂಡ್ ಸುಪ್ರೀತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ವೆಶನ್. ಮ್ಯೂಸಿಕ್ ಅಂತ ಬಂದಾಗ ನಾನು ಸುಮಾರಷ್ಟು ಹೊಸ ಟ್ಯಾಲೆಂಟ್ಗಳನ್ನ ನಾವು ಯೂಶ್ವಲಿ ನಮ್ಮ ತಂಡದಲ್ಲಿ ನಾವು ತರುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದೇ ಪ್ರಯತ್ನ ಈ ಸರಿನೂ ಮಾಡಿದೆ. ಸುಮಾರು ಒಂದು 3-4 ಜನಕ್ಕೆ ಅವಕಾಶನೂ ಕೊಟ್ಟೆ. ಸುಮಾರಷ್ಟು ನಾನೇ ಫಿಲ್ಟರ್ ಮಾಡಿ ವಾಪಸ್ ಕಳಿಸಿದೆ, ಸುಮಾರು ರಾಘು ಹತ್ರ ಹೋದ್ಮೇಲೆ ಫಿಲ್ಟರ್ ಆಗಿ ಬಂತು. ಸೊ ಅದೆಲ್ಲ ಆದಮೇಲೆ ಫೈನಲಿ ಒಬ್ಬರು ಅಪ್ರೋಚ್ ಆದಾಗ ಈ ಮ್ಯೂಸಿಕ್ ಆಚೆ ಬಂದಿದೆ. ಸೊ ಐ ಡೋಂಟ್ ರಿಮೆಂಬರ್ ಹಿಸ್ ನೇಮ್ ಆಲ್ಸೋ, ಸುನಾದ್. ಸೊ ಅವನು ಮಾಡಿದಂಥ ಮ್ಯೂಸಿಕ್ ಇದು. ಇವನು ಯಾರು ನಮ್ಮ ಪ್ರಮೋದ್ ಮರವಂತೆ ಬರೆದಂಥ ಲಿರಿಕ್ಸು ತುಂಬ ಅದ್ಭುತವಾಗಿ ಬರ್ದಿಯಾನೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆ ಹಾಡು ಅಥವಾ ನೀವೇನು ಪ್ರೋಮೋದು ಕ್ವಾಲಿಟಿ ನೋಡಿದ್ದೀರಾ, ಇಡೀ ಸೀರಿಯಲ್ನ ಕ್ವಾಲಿಟಿ, ಅದನ್ನು ಮೇಂಟೈನ್ ಮಾಡುವಂತಹ ಪ್ರಯತ್ನ ನಾನು ಪಡ್ತೀನಿ. ಎಲ್ಲರೂ ತಪ್ಪಿದ್ರೆ ತಿದ್ದಿ ಸರಿ ಮಾಡ್ಕೋತೀನಿ. ಪ್ರಮೋದ್ ಸರ್,
ಸರ್ ಇದರಲ್ಲಿ 3 ಪ್ರೋಮೋ ಬಿಟ್ಟರೆ ಅದ್ರ ಒಂದು ಪ್ರೋಮೋ ಇಷ್ಟ ಆಯಿತು, ದೈವದ್ದು ಲಾಸ್ಟಿಗೆ ಒಂದು ಇದನ್ನು ಭಾಳ ಮುಂಚೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಭಾಳ ಲೇಟಾಗಿ ಬಂತು. ನಾನು ಇಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಈ ಕ್ವಶನ್ ಬರುತ್ತೆ ಅಂತ ಹೇಳಿದ್ದೆ. ದೇವ್ರಾಣೆ ನಾನು ಬಂದೆ ಈ ಪ್ರೊಡಕ್ಷನ್ಗೆ ಅಂತ ಆ ಸೀನ್ ಬರಲಿಲ್ಲ. ಆಲ್ರೆಡಿ ರಾಘು ಹೇಳ್ದಂಗೆ ಅದು ಆ ಕತೆ ಮೂಲತಃ ಕಥೆಯಲ್ಲೇ ಇತ್ತು. ಆದರೆ ಅದನ್ನು ಯಾವ ಊರಿಗೆ ಪ್ಲೇಸ್ ಮಾಡಬೇಕು ಅನ್ನೋದೊಂದು ಕ್ವಶನ್ ಮಾರ್ಕು, ಒಂದಿಷ್ಟು ಚರ್ಚೆಗಳು ನಮ್ಮ ಮಧ್ಯದಲ್ಲಿ ಆಯಿತು. ನಾನು ಹೇಳಿದೆ ಘಟ್ಟದ ಮೇಲೆ ಸಾಗರ, ಶಿವಮೊಗ್ಗ ಆ ಕಡೆ ಎಲ್ಲಾದರೂ ಆ ಕತೆಗಳನ್ನ ಪ್ಲೇಸ್ ಮಾಡೋಣ ಅನ್ನೋ ಆಸೆ ನನಗೂ ಇತ್ತು, ಬ್ಯಾಕ್ ಡ್ರಾಪನ್ನು ತೋರಿಸ್ಬೇಕು ಅನ್ನೋದು. ಬಟ್ ನಾವು ಅಲ್ಲಿಗೆ ಹೋದಷ್ಟು ಆ ದೇವಿನೇ ತರಬೇಕು ಅನ್ನೋದಿತ್ತು ತಲೆಯಲ್ಲಿ. ಸೊ ಆ ದೇವಿಯ ಕನೆಕ್ಷನ್ನು ನಮಗೆ ಈ ಕಡೆ ಮಂಡ್ಯ, ಮೈಸೂರು, ತುಮಕೂರು ಬಂದರೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾನ್ವರ್ಸೇಷನ್ ಆದಮೇಲೆ ನಾವು ಅದನ್ನು ಇಲ್ಲಿಗೆ ತಂದು ಶೂಟ್ ಮಾಡಿದ್ದು. ಪ್ರೊಡಕ್ಷನ್ ಹೌಸ್ಗೋಸ್ಕರ ಅಲ್ಲ. ಆ್ಯಂಡ್ ನನಗೆ ಖುಷಿಯಾಗಿದೆ ಏನಂದರೆ ನನ್ನ ಪ್ರೊಡಕ್ಷನ್ ಹೌಸ್ ಹೆಸರು ಅದೇ, ಶಿವೆ ಸ್ಟುಡಿಯೋಸ್. ಶಿವೆ ಅಂದರೆ ಅರ್ಧನಾರೀಶ್ವರ, ಪಾರ್ವತಿ ಮತ್ತು ಈಶ್ವರ. ಸೊ ಹಾಗೆ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ ಸೀರಿಯಲಲ್ಲೂ. ಹೋಪ್ ಸೊ. ಸರ್ ಇದು ಥ್ರೂ ಔಟ್ ದ ಸೀರಿಯಲ್ ಇರುತ್ತೋ ಇಲ್ಲ ಒಂದು ಸ್ವಲ್ಪ ಎಪಿಸೋಡ್ಸ್ಗಳು ಮಾತ್ರ ಇರುತ್ತೋ? ಖಂಡಿತವಾಗ್ಲೂ ನಾವು ಏನು ಶುರುವಲ್ಲಿ ತೋರಿಸ್ತೀವಿ ಕೊನೆ ತನಕ ಅದನ್ನು ತೊಗೊಂಡು ಹೋಗ್ತೀವಿ. ಕರೆಕ್ಟ್ ಅಲ್ವಾ? ಆಮೇಲೆ ಅದನ್ನು ನಾನೇನು ತಪ್ಪು ಹೇಳ್ಬಿಟ್ರೆ ಕಷ್ಟ. ಇಲ್ಲ ಬಿಡಿ ಸರ್, ಕಾಂತಾರ ದೈವ ಥರ ಈ ದೈವ ನಿಮಗೆ ಹೆಲ್ಪ್ ಮಾಡಿ. ಆ್ಯಕ್ಚುಲಿ ಸೀರಿಯಲ್ ಡಿಸಿಷನ್ಗಳ ಟೈಮಲ್ಲಿ ನಮ್ಮ ಬ್ಯಾಕ್ ಆಫ್ ದ ಮೈಂಡಲ್ಲಿ ಇದಾಯಿತು. ಹಿಂಗೊಂದು ಸೀನ್ ನೋಡಾದ್ಮೇಲೆ ಡೆಫಿನೆಟ್ಲಿ ಎಲ್ರಿಗೂ ಆ್ಯಂಡ್ ಒರಿಜಿನಲಿ ಇನ್ಸ್ಪೈರ್ ಆಗಿದ್ದು ಕಾಂತಾರದಿಂದಲೇ ಇದು. ಕಾಂತಾರ ಸಿನಿಮಾ ಆದಮೇಲೆ, ಬಟ್ ಇವ್ರ ಪ್ರೊಡಕ್ಷನಿಂದ ಇದು ಬಂದಿದ್ದಲ್ಲ, ಕಾಂತಾರ ಸಿನಿಮಾದ ಇನ್ಸ್ಪಿರೇಷನಲ್ಲೇ ಕಥೆ ಡೆವಲಪ್ ಆಗಿರೋದು. ಆ್ಯಂಡ್ ಅಣ್ಣನ ಮೇಲೆ ಊರ ಕಡೆ ಎಲ್ಲ ದೇವ್ರು ಬರೋದು ಮೈ ಮೇಲೆ ಅಂತಾರಲ್ಲ, ಹಾಗೆ ದೇವ್ರು ಬರುವಂತಹ ದೇವಿ ಪುತ್ರ ಶಿವು. ಸೊ ಕಥೆಯ ಜೊತೆಗೆ ತುಂಬ ಕನೆಕ್ಟ್ ಇರುವಂಥ ಮೊಮೆಂಟ್ ಅದು. ಹಾಗಾಗಿ ಅದು ಇನಿಷಿಯಲ್ ಇಂಟ್ರಡಕ್ಷನ್ ಆ ಥರದಲ್ಲೇ ಆಗುತ್ತೆ, ಬಟ್ ಅದಾದಮೇಲೆ ಥ್ರೂ ಔಟ್ ಆ ಪಾತ್ರದ ಜೊತೆಗೆ ಅದು ಬರುತ್ತೆ. ತುಂಬ ಕೀ ಮೂಮೆಂಟ್ಗಳಲ್ಲಿ ದೈವತ್ವದ ಜೊತೆಗೆ ಕನೆಕ್ಟಿವಿಟಿ ಇದೆ. ಥ್ರೂ ಔಟ್ ಬರುತ್ತೆ, ಎಂಟರ್ಟೈನ್ ಮಾಡುತ್ತೆ. ಓಕೆ ಸರ್. ಪ್ರತಿ ನವರಾತ್ರಿಗೆ ನಾವಿದ್ದೀವಿ. ಎಲ್ಲ ತಂಡದ ಪರವಾಗಿ, ಪ್ರೊಡಕ್ಷನ್ ಹೌಸಿನ ಪರವಾಗಿ ವೀಕ್ಷಕರಲ್ಲಿ ಕೊನೆ ವಿನಂತಿ, 12ನೇ ತಾರೀಕಿಂದ ನೋಡಿ 7:30 ಸಂಜೆ 7:30 ಸೋಮವಾರದಿಂದ ಶುಕ್ರವಾರದವರೆಗೆ ಬರುತ್ತೆ.